ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ಕಂದ ದೀಕ್ಷಿತ್. ಸೊ ಇವತ್ತಿನ ವಿಡಿಯೋ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ಕಂಟಿನ್ಯೂ ಮಾಡ್ತಿರ್ತೀವಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ನಾವು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ಶುರು ಮಾಡಿದ್ವಿ. ಅಂಡ್ ಆ ವಿಡಿಯೋ ನಾವು ಏನಪ್ಪ ಕಲ್ತಿದ್ವಿ ಅಂತಂದ್ರೆ, ಸೊ ಮೆಟಲ್ಸ್ ಅಂದ್ರೆ ಏನು, ನಾನ್ ಮೆಟಲ್ಸ್ ಅಂದ್ರೆ ಏನು ಕಲ್ತಿದ್ವಿ, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ನೋಡಿದ್ವಿ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ನೋಡಿದ್ವಿ. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ನಾವು ರಿಯಾಕ್ಷನ್ ವಿತ್ ಏರ್ ನೋಡಿದ್ವಿ ಅಂಡ್ ರಿಯಾಕ್ಷನ್ ವಿತ್ ವಾಟರ್ ನೋಡಿದ್ವಿ ಅಂಡ್ ರಿಯಾಕ್ಷನ್ ವಿತ್ ಆಸಿಡ್ ನೋಡಿದ್ವಿ. ಸೊ ರಿಯಾಕ್ಷನ್ ವಿತ್ ಆಸಿಡ್ ನೋಡಾದ್ಮೇಲೆ ಇನ್ನೊಂದು ರಿಯಾಕ್ಷನ್ ಇತ್ತು, ಅದನ್ನ ನೋಡಕ್ಕೆ ಮುಂಚೆ ಟೈಮ್ ಹೋಗಿತ್ತು ಅಂಡ್ ರಿಯಾಕ್ಟಿವಿಟಿ ಸೀರೀಸ್ ನಾವು ಕಂಪ್ಲೀಟ್ ಮಾಡಬೇಕಾಗಿತ್ತು. ಟೈಮ್ ಆಗೋಗಿದ್ರಿಂದ ನಾವು ಅದನ್ನ ಈ ವಿಡಿಯೋ ನೋಡ್ತಿರ್ತೀವಿ. ಸೊ ಈ ವಿಡಿಯೋ ನಾವು ಏನಪ್ಪ ನೋಡ್ತಿರ್ತೀವಿ ಅಂತಂದ್ರೆ, ಸೊ ಫಸ್ಟ್ ಏನ್ ಪಾಯಿಂಟ್ಸ್ ಮಿಕ್ಕಿದೆ ಅದನ್ನ ಕಂಟಿನ್ಯೂ ಮಾಡ್ಬಿಡೋಣ. ಅದಾದ್ಮೇಲೆ ನಾವು ಏನೇನು ಮೆಟಲ್ಸ್ ಹೆಂಗೆ ನಾನ್ ಮೆಟಲ್ಸ್ ಜೊತೆ ರಿಯಾಕ್ಟ್ ಆಗುತ್ತೆ ಅದನ್ನ ನೋಡ್ತಾ ಇರೋಣ, ರಿಯಾಕ್ಟಿವಿಟಿ ಸೀರೀಸ್ ನೋಡ್ತಾ ಇರೋಣ, ಮತ್ತೆ ಮೆಟಲ್ಸ್ ಹೆಂಗ್ ನಮಗೆ ಸಿಗ್ತಾ ಇರುತ್ತೆ, ಸೊ ಅಕರೆನ್ಸ್ ಆಫ್ ಮೆಟಲ್ಸ್ ಅನ್ನೋ ಟಾಪಿಕ್ ನೋಡ್ತಾ ಇರೋಣ. ಸೊ ಫಸ್ಟ್ ಇವಾಗ ನೋಡ್ತಾ ಇರೋಣ, ನಿನ್ನೆ ನಾವು ಏನ್ ಸ್ಟಾಪ್ ಮಾಡಿದ್ವಿ ಅದನ್ನ ನಾವು ಶುರು ಮಾಡ್ತಾ ಇರೋಣ. ಸ್ವಲ್ಪ ಒಂದು ಬೇಸಿಕ್ ಪಾಯಿಂಟ್ಸ್ ಗಳಿದೆ ಅದನ್ನ ನಾವು ನೋಡ್ತಾ ಇರೋಣ. ಅಂದ್ರೆ ಒಂದು ಮೆಟಲ್ ಇವಾಗ ನಾವ್ ಏನ್ ನೋಡಿದ್ವಿ, ಮೆಟಲ್ ಆಸಿಡ್ ರಿಯಾಕ್ಟ್ ಆದ್ರೆ ನಮಗೆ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತಾ ಇರುತ್ತೆ. ಬಟ್ ನಾವ್ ಏನ್ ನೋಡಿದ್ವಿ ಅಲ್ಲಿ ನಮ್ಗೆ ಏನಿದೆ ನಮ್ಮ ಮೆಟಲ್ಸ್ ಸಿಲ್ವರ್ ಮತ್ತೆ ಗೋಲ್ಡ್, ಸೊ ಇದೆಲ್ಲ ನಮ್ಮ ಆಸಿಡ್ ಅಲ್ಲಿ ಇದು ರಿಯಾಕ್ಟ್ ಆಗದೇ ಇಲ್ಲ, ಸೊ ಡಿಸಾಲ್ವ್ ಆಗದೇ ಇಲ್ಲ. ಬಟ್ ಇನ್ನೊಂದು ಒಂದು ಸಾಲ್ವೆಂಟ್ ಇದೆ, ಏನಪ್ಪಾ ಅದ್ರ ಹೆಸರು ಆಕ್ವಾ ರೀಜಿಯಾ ಅಂತ. ಸೊ ಇದು ನಾವು ರಾಯಲ್ ವಾಟರ್ ಅಂತ ಕೂಡ ಕರಿತೀವಿ. ಸೊ ಇದು ಯಾವ್ದ್ರಿಂದ ಮಾಡಿದ್ದಾರೆ ಆಕ್ವಾ ರೀಜಿಯಾ ಅಂತಂದ್ರೆ, ಸೊ ಇದು 3:1 ರೇಷಿಯೋ ಇಂದ ಮಾಡಿದ್ದಾರೆ HCl ಮತ್ತೆ HNO3 ಇಂದ. ಸೊ HCl ಆಸಿಡ್ ಬಂದ್ಬಿಟ್ಟು 3 ಪಾರ್ಟ್ಸ್ ಆಫ್ ಇರುತ್ತೆ, ಮತ್ತೆ HNO3 ಬಂದ್ಬಿಟ್ಟು ಒಂದು ಪಾರ್ಟ್ ಅಲ್ಲಿ ಇರುತ್ತೆ. ಸೊ ಇದು 3:1 ರೇಷಿಯೋ ಇದನ್ನು ಮಾಡಿದ್ದಾರೆ ಆಕ್ವಾ ರೀಜಿಯಾ ಅಂತ ಇದನ್ನ ಹೆಸರು. ಸೊ ಇದು ಒಂದು ಲಿಕ್ವಿಡ್ ಆಗಿರುತ್ತೆ, ಹೈಲಿ ಕೊರೋಸಿವ್ ಆಗಿರುತ್ತೆ. ಸೊ ಈ ಲಿಕ್ವಿಡ್ ಏನಪ್ಪಾ ಮಾಡ್ತಿದ್ದಾರೆ ಅಂಡ್ ಫ್ಯೂಮಿಂಗ್ ಲಿಕ್ವಿಡ್ ಆಗಿರುತ್ತೆ. ಸೊ ಈ ಲಿಕ್ವಿಡ್ ಏನಪ್ಪಾ ಮಾಡುತ್ತೆ ಅಂತಂದ್ರೆ, ಸೊ ಈ ಲಿಕ್ವಿಡ್ ನಮ್ಮ ಏನ್ ಗೋಲ್ಡ್ ಇದೆ ಮತ್ತೆ ನಮ್ಮ ಏನ್ ಪ್ಲಾಟಿನಮ್ ಇದೆ ಏನ್ ಸಿಲ್ವರ್ ಇದೆ ಇದನ್ನೆಲ್ಲ ಡಿಸಾಲ್ವ್ ಮಾಡ್ತಾ ಇರುತ್ತೆ. ಸೊ ಇದಿಷ್ಟು ಜಸ್ಟ್ ಒಂದು ನೋಟ್ ಪಾಯಿಂಟ್ ಆಗಿತ್ತು. ನಿಮ್ಮ ಆರೆಂಜ್ ಕಲರ್ ಬಾಕ್ಸ್ NCERT ನಿಮಗೆ ಕೊಟ್ಟಿದ್ದಾರೆ, ಸೊ ಇದು ನೀವು ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಏನಪ್ಪಾ ರಿಯಾಕ್ಟಿವಿಟಿ ಸೀರೀಸ್ ಅಲ್ಲಿ ಅಂತಂದ್ರೆ, ಸೊ ಮೆಟಲ್ಸ್ ಇನ್ನೊಂದು ಮೆಟಲ್ ಜೊತೆ ಹೆಂಗ್ ರಿಯಾಕ್ಟ್ ಆಗುತ್ತೆ, ಇನ್ನೊಂದು ಸಾಲ್ಟ್ ಜೊತೆ ಹೆಂಗ್ ರಿಯಾಕ್ಟ್ ಆಗುತ್ತೆ ಅಂತ. ಅಂದ್ರೆ ಬೇಸಿಕಲಿ ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಫಾರ್ ಎಕ್ಸಾಂಪಲ್ ನೀವು ಒಂದು ಮೆಟಲ್ ತಗೊಂಡು ಇನ್ನೊಂದು ಸಾಲ್ಟ್ ಸೊಲ್ಯೂಷನ್ ತಗೊಂಡ್ರೆ ನಮ್ಗೆ ಏನ್ ಸಿಗ್ತಾ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಇದನ್ನ ಏನಿದೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಷ್ಟೇ. ನಿಮಗೆ ಮೆಟಲ್ ಎ ಸಾಲ್ಟ್ ಸೊಲ್ಯೂಷನ್ ಬಿ ಗಿವ್ಸ್ ಸಾಲ್ಟ್ ಸೊಲ್ಯೂಷನ್ ಎ ಪ್ಲಸ್ ಮೆಟಲ್ ಬಿ. ಇದನ್ನ ನೋಡಿದ್ರೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಸೊ ಮೆಟಲ್ಸ್ ರಿಯಾಕ್ಟ್ ವಿತ್ ಸಾಲ್ಟ್ ಸೊಲ್ಯೂಷನ್ ಆಫ್ ನಿಮ್ಗೆ ಯಾರು ಬಂದ್ಬಿಟ್ಟು ಸೊ ಮೆಟಲ್ ರಿಯಾಕ್ಟಿಂಗ್ ವಿತ್ ಸಾಲ್ಟ್ ಸೊಲ್ಯೂಷನ್ ಆಫ್ ಅನದರ್ ಮೆಟಲ್ ಅಂತ ಕೇಳಿದ್ರೆ ನೀವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಜ್ಞಾಪಕ ಇಟ್ಕೊಳ್ಳಿ. ಅಂತ ಅಂದ್ರೆ ಸೊ ಒಂದ್ ಮೆಟಲ್ ತಗೊಂತೀವಿ Fe ಅಂತ, ಇನ್ನೊಂದು ಬೇರೆ ಮೆಟಲ್ ತಗೊಂತೀವಿ, ಬೇರೆ ಮೆಟಲ್ ಸಾಲ್ಟ್ ಸೊಲ್ಯೂಷನ್ ತಗೊಂತೀವಿ. ಸೊ ಕಾಪರ್ ಮೆಟಲ್ ತಗೊಂಡೆ ಅದ್ರದ್ದು ಸಾಲ್ಟ್ ಸೊಲ್ಯೂಷನ್ ತಗೊಂತೀನಿ, ಸೊ ಕಾಪರ್ ಸಲ್ಫೇಟ್ ತಗೊಂತೀನಿ. ಸೊ ಇವಾಗ ಏನಾಗುತ್ತೆ ನಮ್ಗೆ ಏನ್ ಗೊತ್ತು ಅಂತಂದ್ರೆ, ಸೊ ಐರನ್ ಬಂದ್ಬಿಟ್ಟು ಹೈ ರಿಯಾಕ್ಟಿವ್ ಮೆಟಲ್ ದನ್ ನಮ್ಮ ಕಾಪರ್. ಸೊ ಏನಕ್ಕೆ ಅಂತ ಆಮೇಲೆ ನೋಡ್ತೀವಿ. ಸೊ ಇದೇನಾಗುತ್ತೆ Fe ಬಂದ್ಬಿಟ್ಟು ಕಾಪರ್ ನ ಡಿಸ್ಪ್ಲೇಸ್ ಮಾಡುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು FeSO4 ಅಲ್ಲ, FeSO4 ಪ್ಲಸ್ ನಮಗೆ ಕಾಪರ್ ಸಿಗ್ತಾ ಇರುತ್ತೆ. ಸೊ ಇದು ಜಸ್ಟ್ ಬಂದ್ಬಿಟ್ಟು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗಿದೆ. ಸೊ ನಾವು ಕೆಮಿಕಲ್ ಪ್ರಾಪರ್ಟೀಸ್ 4 ಟೈಪ್ಸ್ ಆಫ್ ರಿಯಾಕ್ಷನ್ ನೋಡಿದ್ವಿ, ವಿತ್ ಏರ್, ವಿತ್ ವಾಟರ್, ವಿತ್ ಆಸಿಡ್ಸ್ ಅಂಡ್ ವಿತ್ ಸಾಲ್ಟ್ ಸೊಲ್ಯೂಷನ್ ಆಫ್ ಅನದರ್ ಸಾಲ್ಟ್. ಸೊ ಇದಿಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ನಾವೊಂದು ರಿಯಾಕ್ಟಿವಿಟಿ ಸೀರೀಸ್ ಟೇಬಲ್ ಅನ್ನ ಮಾಡ್ತೀವಿ. ಆ ಟೇಬಲ್ ಏನಪ್ಪಾ ಅಂತಂದ್ರೆ, ನಾವು ಟೇಬಲ್ ಮೆಟಲ್ಸ್ ಅನ್ನ ಅರೇಂಜ್ ಮಾಡ್ತೀವಿ ಇನ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ದ ರಿಯಾಕ್ಟಿವಿಟಿ. ಅಂದ್ರೆ ಯಾವ ಮೆಟಲ್ ಜಾಸ್ತಿ ರಿಯಾಕ್ಟಿವ್ ಇಂದ ಯಾವ ಮೆಟಲ್ ಕಮ್ಮಿ ರಿಯಾಕ್ಟಿವ್, ಇದ್ರ ಮಧ್ಯೆ ನಾವು ಮೆಟಲ್ಸ್ ಅನ್ನ ಅರೇಂಜ್ ಮಾಡ್ಕೊಳ್ತಾ ಹೋಗ್ತೀವಿ ಬೇಸ್ಡ್ ಆನ್ ದ ಎಕ್ಸ್ಪೆರಿಮೆಂಟ್ಸ್ ನಾವು ಇವಾಗ ಏನ್ ಪರ್ಫಾರ್ಮ್ ಮಾಡಿದ್ವಿ. ಸೊ ನಾವು ಇವಾಗ ಏನು ಪರ್ಫಾರ್ಮ್ ಮಾಡಿದ್ವಿ ಎಕ್ಸ್ಪೆರಿಮೆಂಟ್ಸ್, ಅದ್ರಲ್ಲಿ ನಮಗೆ ಏನಪ್ಪ ಗೊತ್ತಾಗ್ತಾ ಇದೆ ಅಂತಂದ್ರೆ, ನಮ್ಮ ಪೊಟ್ಯಾಷಿಯಂ ಏನಿದೆ ಅದು ಹೈಲಿ ರಿಯಾಕ್ಟಿವ್ ಆಗಿರುತ್ತೆ, ಆಮೇಲೆ ಸೋಡಿಯಂ, ಆಮೇಲೆ ಕ್ಯಾಲ್ಸಿಯಂ, ಆಮೇಲೆ ಮೆಗ್ನೀಷಿಯಂ. ಸೊ ಇದೆಲ್ಲ ರಿಯಾಕ್ಟಿವ್ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಫಸ್ಟ್ ಹೈಯೆಸ್ಟ್ ರಿಯಾಕ್ಟಿವ್ ಪೊಟ್ಯಾಷಿಯಂ, ಆಮೇಲೆ ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್, ಐರನ್, ಲೆಡ್. ಇಲ್ಲಿ ಹೈಡ್ರೋಜನ್ ಅಂತ ಬರ್ತಾ ಇದೆ. ಸೊ ಹೈಡ್ರೋಜನ್ ನಾವೆಲ್ಲ ಯೂಸ್ ಮಾಡಿಲ್ಲ, ಜಸ್ಟ್ ನಾವು ಹೈಡ್ರೋಜನ್ ವಿತ್ ಪರ್ಸ್ಪೆಕ್ಟಿವ್ ಆಫ್ ಹೈಡ್ರೋಜನ್ ನಾವು ಹೇಳ್ತಾ ಇದೀವಿ. ಅಂದ್ರೆ ಹೈಡ್ರೋಜನ್ ಇನ್ನ ಮೇಲ್ಗಡೆ ಇರೋ ಎಲಿಮೆಂಟ್ಸ್ ಎಲ್ಲ ನಮಗೆ ಮೋಸ್ಟ್ ರಿಯಾಕ್ಟಿವ್, ಹೈಡ್ರೋಜನ್ ಕೆಳಗಡೆ ಎಲಿಮೆಂಟ್ಸ್ ಎಲ್ಲ ಲೀಸ್ಟ್ ರಿಯಾಕ್ಟಿವ್. ವಿತ್ ರೆಸ್ಪೆಕ್ಟ್ ಟು ಹೈಡ್ರೋಜನ್ ನಾವು ಹೇಳ್ತಾ ಇದೀವಿ, ಹೈಡ್ರೋಜನ್ ನಿಮಗೆ ಮೆಟಲ್ ನಾಲ್ಕು ಬೇಕಾಗಿಲ್ಲ. ಸೊ ಹೈಡ್ರೋಜನ್ ಮೇಲ್ಗಡೆ ಏನಿದೆ ಇದೆಲ್ಲ ಮೋಸ್ಟ್ ರಿಯಾಕ್ಟಿವ್, ಹೈಡ್ರೋಜನ್ ಕೆಳಗಡೆ ಏನಿದೆ ಇದೆಲ್ಲ ಲೆಸ್ ರಿಯಾಕ್ಟಿವ್. ಸೊ ಇವಾಗ ನಿಮ್ಗೆ ಗೊತ್ತಾಗ್ತದೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಏನು ಅಂತ. ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತಂದ್ರೆ ಹೈ ರಿಯಾಕ್ಟಿವ್ ಮೆಟಲ್ ಡಿಸ್ಪ್ಲೇಸಸ್ ಲೆಸ್ ರಿಯಾಕ್ಟಿವ್ ಮೆಟಲ್ ಅಂತ. ಸೊ ನೀವು ಇಲ್ಲಿ ನಮ್ಗೆ ಎರಡು ಮೆಟಲ್ ಇದೆ, ಐರನ್ ಮತ್ತೆ ಕಾಪರ್. ಸೊ ನಮ್ಗೆ ಇಲ್ಲಿ ಐರನ್ ಎಲ್ಲಿದೆ, ಹೈಡ್ರೋಜನ್ ಮೇಲ್ಗಡೆ ಇದೆ ಅಂದ್ರೆ ಮೋಸ್ಟ್ ರಿಯಾಕ್ಟಿವ್, ನೆಕ್ಸ್ಟ್ ಹೈಡ್ರೋಜನ್ ಕೆಳಗಡೆ ಕಾಪರ್ ಇದೆ ಅಂದ್ರೆ ಲೆಸ್ ರಿಯಾಕ್ಟಿವ್ ಅಂತ. ಸೊ ಇವಾಗ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಏನು, ಹೈಯರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ಲೋವರ್ ರಿಯಾಕ್ಟಿವ್ ಎಲಿಮೆಂಟ್. ಸೊ ಇಲ್ಲಿ ನಮಗೆ ಐರನ್ ಬಂದ್ಬಿಟ್ಟು ಕಾಪರ್ ಅನ್ನು ಡಿಸ್ಪ್ಲೇಸ್ ಮಾಡುತ್ತೆ. ಇದೇ ರಿಯಾಕ್ಷನ್ ಅಕಸ್ಮಾತ್ ಈ ತರ ಇತ್ತು ಅಂತ ಅನ್ಕೊಳ್ಳೋಣ, Cu ಪ್ಲಸ್ FeSO4. ಸೊ ಈ ತರ ಇದ್ರೆ ಇದು ನೋ ರಿಯಾಕ್ಷನ್. ಬಿಕಾಸ್ ಏನಕ್ಕೆ ಅಂತಂದ್ರೆ ಇದು ಲೋ ರಿಯಾಕ್ಟಿವ್ ಎಲಿಮೆಂಟ್, ಇದು ಹೈ ರಿಯಾಕ್ಟಿವ್ ಎಲಿಮೆಂಟ್. ಸೊ ಲೋ ರಿಯಾಕ್ಟಿವ್ ಎಲಿಮೆಂಟ್ ಬಂದ್ಬಿಟ್ಟು ಹೈ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸ್ ಮಾಡಕ್ಕಾಗಲ್ಲ. ಸೊ ಸ್ಟ್ರಾಂಗ್ ಇರೋ ಬಂದ್ಬಿಟ್ಟು ವೀಕ್ ಪರ್ಸನ್ ಹೊಡಿಬಹುದು, ವೀಕ್ ಇರೋ ಪರ್ಸನ್ ಬಂದ್ಬಿಟ್ಟು ಒಬ್ಬ ಸ್ಟ್ರಾಂಗ್ ಪರ್ಸನ್ ಗೆ ಹೋಗಿ ಹೊಡಿಯಕ್ಕಾಗಲ್ಲ. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಸೊ ಇದು ನಮ್ಮ ರಿಯಾಕ್ಟಿವ್ ಟೇಬಲ್ ಆಗಿದೆ, ಇದನ್ನ ನೀವು ಜ್ಞಾಪಕ ಇಟ್ಕೊಬೇಕು. ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್, ಐರನ್, ಲೆಡ್, ಹೈಡ್ರೋಜನ್ ಬರುತ್ತೆ, ಅದೆಲ್ಲ ಮೇಲ್ಗಡೆ ಇರುತ್ತೆ, ಅದೆಲ್ಲ ಮೋಸ್ಟ್ ರಿಯಾಕ್ಟಿವ್. ಹೈಡ್ರೋಜನ್ ಕೆಳಗಡೆ ಏನಿದೆ ನಮ್ಮ ಕಾಪರ್, ಮರ್ಕ್ಯುರಿ, ಸಿಲ್ವರ್, ಗೋಲ್ಡ್, ಇದೆಲ್ಲ ಲೆಸ್ ರಿಯಾಕ್ಟಿವ್ ಆಗಿರುತ್ತೆ. ಇದು ರಿಯಾಕ್ಟಿವಿಟಿ ಸೀರೀಸ್ ಟೇಬಲ್. ಅಂದ್ರೆ ಎಲಿಮೆಂಟ್ಸ್ ವಿಚ್ ಆರ್ ಅರೇಂಜ್ಡ್ ಇನ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ರಿಯಾಕ್ಟಿವಿಟಿ ಈಸ್ ನೋನ್ ಆಸ್ ರಿಯಾಕ್ಟಿವಿಟಿ ಟೇಬಲ್. ಇದು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಟಾಪಿಕ್ ಹೋಗ್ತಾ ಇರೋಣ. ಸೊ ನೆಕ್ಸ್ಟ್ ಟಾಪಿಕ್ ಏನಪ್ಪ ಡಿಸ್ಕಸ್ ಮಾಡೋಣ ಅಂತಂದ್ರೆ, ಹೌ ಟು ಮೆಟಲ್ಸ್ ರಿಯಾಕ್ಟ್ ವಿತ್ ನಾನ್ ಮೆಟಲ್ಸ್ ಅಂಡ್ ವೈಸ್ ವರ್ಸಾ. ಸೊ ಅದು ನಾವು ಅಯೋನಿಕ್ ಕಾಂಪೌಂಡ್ಸ್ ಕರೀತಾ ಇರ್ತೀವಿ. ಅಂದ್ರೆ ಮೆಟಲ್ ಒಂದು ನಾನ್ ಮೆಟಲ್ ರಿಯಾಕ್ಟ್ ಆದ್ಮೇಲೆ ಆ ಪ್ರೋಸೆಸ್ ಅದೇನು ಹೆಂಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಎಲೆಕ್ಟ್ರಾನ್ಸ್, ಅದನ್ನ ನಾವು ಅಯೋನಿಕ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ.
ಬಟ್ ಆಮೇಲೆ ಡಿಸ್ಕಸ್ ಮಾಡೋಣ ಅದೆಲ್ಲ ಆದ್ಮೇಲೆ. ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ಎಕ್ಸಾಂಪಲ್ ತಗೊಳ್ಳೋಣ. ಫಸ್ಟ್ ಒಂದು ಮೆಟಲ್ ತಗೊಳ್ಳೋಣ. ಯಾವ ಮೆಟಲ್ ತಗೊಳ್ಳೋಣ? ಸೋಡಿಯಂ ಮೆಟಲ್ ತಗೊಳ್ಳೋಣ. ಆಮೇಲೆ ಒಂದು ನಾನ್ ಮೆಟಲ್ ತಗೊಳ್ಳೋಣ. ನಾನ್ ಮೆಟಲ್ ಕ್ಲೋರಿನ್ ತಗೊಳ್ಳೋಣ. ಸೊ ಇದು ಮೆಟಲ್, ನಮ್ಮ ಮೆಟಲ್, ಮತ್ತೆ ಇದು ಬಂದ್ಬಿಟ್ಟು ನಮ್ಮ ಕ್ಲೋರಿನ್, ಇದು ಬಂದ್ಬಿಟ್ಟು ನಾನ್ ಮೆಟಲ್. ಸೊ ಇವಾಗ ಸೋಡಿಯಂ ಬಂದ್ಬಿಟ್ಟು ಕ್ಲೋರಿನ್ ಜೊತೆ ಹೆಂಗ್ ರಿಯಾಕ್ಟ್ ಆಗುತ್ತೆ ಅಂತ ನೋಡ್ತಾ ಇರೋಣ. ಸೊ ನಿಮ್ಗೆ ಗೊತ್ತು ಸೋಡಿಯಂ ಬಂದ್ಬಿಟ್ಟು ಒಂದು ಮೆಟಲ್ ಆಗಿದೆ. ಮೆಟಲ್ ಅಂದ್ರೆ ಎಲಿಮೆಂಟ್ಸ್ ವಿಚ್ ಆರ್ ಫಾರ್ಮ್ ಬೈ ಲೂಸಿಂಗ್ ಎಲೆಕ್ಟ್ರಾನ್ಸ್ ಅಂತ. ಸೊ ಇವಾಗ ಮೆಟಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಪ್ಪಾ ಅಂತಂದ್ರೆ, ಸೊ ಅಥವಾ ಸೋಡಿಯಂ ನಿಮ್ಮ ಅಟಾಮಿಕ್ ನಂಬರ್ ಏನಪ್ಪಾ ಅಂತಂದ್ರೆ 11 ಆಗಿರುತ್ತೆ. ಸೊ ನಮ್ಮ ಮತ್ತೆ ಕ್ಲೋರಿನ್ ಬಂದ್ಬಿಟ್ಟು ಎಷ್ಟಪ್ಪ ಆಗಿರುತ್ತೆ? ಸೊ ಕ್ಲೋರಿನ್ ಬಂದ್ಬಿಟ್ಟು 17 ಆಗಿರುತ್ತೆ ನಮ್ಮ ಅಟಾಮಿಕ್ ನಂಬರ್. ಸೊ ಇವಾಗ ನಾವು ಸೋಡಿಯಂ ಮೆಟಲ್ ಇಂದ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಳ್ಳೋಣ, ಆಕ್ಟೇಟ್ ಕಾನ್ಫಿಗರೇಷನ್ ಬರೋಣ. ಸೊ ಫಸ್ಟ್ ಶೆಲ್ ಅಲ್ಲಿ ನಮಗೆ 2 ಇರುತ್ತೆ, ಮತ್ತೆ ಕೆ ಶೆಲ್ ಅಲ್ಲಿ, ಎಲ್ ಶೆಲ್ ಅಲ್ಲಿ ನಮಗೆ 1 2 3 4 5 6 7 8, ಮತ್ತೆ ನಮ್ಮ ಎಂ ಶೆಲ್ ಅಲ್ಲಿ ನಮಗೆ 1 ಎಲೆಕ್ಟ್ರಾನ್ ಇರುತ್ತೆ. ಸಿಮಿಲರ್ಲಿ ಕ್ಲೋರಿನ್ ಬರ್ಕೊಳ್ಳೋಣ. ಸೊ ಇದು ನಮ್ಮ ಸೋಡಿಯಂ ಮೆಟಲ್ ಆಗಿದೆ. ಸೊ ಕ್ಲೋರಿನ್ ಬರ್ಕೊಂಡ್ರೆ ಸ್ವಲ್ಪ ಚಿಕ್ಕದಾಗಿ ಬರೀತೀನಿ. 1 2 1 2 3 4 5 6 7 8 10 ಆಗಿದೆ. 1 2 3 4 5 6 7. ಸೊ ಇದು ನಮ್ಮ ಕ್ಲೋರಿನ್ ಮೆಟಲ್ ಆಗಿದೆ, ಕ್ಲೋರಿನ್ ನಾನ್ ಮೆಟಲ್ ಆಗಿದೆ. ಸೊ ಇವಾಗ ಏನಪ್ಪಾ ಆಗುತ್ತೆ ಅಂದ್ರೆ, ಸೊ ಸೋಡಿಯಂ ಆಕ್ಟೇಟ್ ಕಾನ್ಫಿಗರೇಷನ್ ಕಂಪ್ಲೀಟ್ ಮಾಡಬೇಕು ಅಂದ್ರೆ ಔಟರ್ ಮೋಸ್ಟ್ ಶೆಲ್ ಬಂದ್ಬಿಟ್ಟು ಎಂ ಶೆಲ್ ಆಗಿದೆ. ಎಂ ಶೆಲ್ ಅಲ್ಲಿ ಬರೀ ಒಂದೇ ಒಂದು ಶೆಲ್ ಇದೆ, ಒಂದೇ ಒಂದು ಎಲೆಕ್ಟ್ರಾನ್ ಇದೆ. ಆದ್ರೆ ನಮಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರಬೇಕು? ಔಟರ್ ಮೋಸ್ಟ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇರಬೇಕು, ಬಟ್ ಒಂದೇ ಒಂದಿದೆ. ಇನ್ನ ಇದಕ್ಕೆ 7 ಬೇಕಾಗಿದೆ. ಸೊ ಇವಾಗ ಇದು ಹೆಂಗಪ್ಪ ಸ್ಟೇಬಲ್ ಆಗುತ್ತೆ ಅಂತಂದ್ರೆ, ಸೊ ಇವಾಗ ಒಂದು ಕೊಡೋದು ಈಸಿನಾ, 7 ತಗೊಳ್ಳೋದು ಈಸಿನಾ ಅಂದ್ರೆ, ಇವಾಗ 1 ಎಲೆಕ್ಟ್ರಾನ್ ಕೊಟ್ಬಿಟ್ರೆ ಸೊ ಇವಾಗ ಎಂ ಶೆಲ್ ಖಾಲಿ ಆಗ್ಬಿಡುತ್ತೆ. ಖಾಲಿ ಆದ್ಮೇಲೆ ನಾವು ನಮ್ಮ ಲಾಸ್ಟ್ ಶೆಲ್ ಯಾವ್ದಿರುತ್ತೆ? ಎಲ್ ಆಗುತ್ತೆ. ಸೊ ಎಲ್ಲ ನಮಗೆ 1 2 3 4 5 6 7 8 ಇದೆ. ಸೊ ಎಂ ಶೆಲ್ 1 ಎಲೆಕ್ಟ್ರಾನ್ ಕೊಟ್ಬಿಟ್ರೆ ನಮಗೆ ಎಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇದೆ. ಸೊ ಇದು ಸ್ಟೇಬಲ್ ಆಗುತ್ತೆ. ಸೊ ನಾವ್ ಏನಪ್ಪ ಮಾಡ್ತೀವಿ ಅಂದ್ರೆ, ಸೊ ಮೆಟಲ್ಸ್ ಏನ್ ಮಾಡ್ತೀವಿ ಜನರಲಿ, ಒಂದನ್ನ ಎಲೆಕ್ಟ್ರಾನ್ಸ್ ಅನ್ನ ಕೊಟ್ಬಿಟ್ಟು ಸ್ಟೇಬಲ್ ಆಗುತ್ತೆ. ಬಿಕಾಸ್ ಒಂದು ಕೊಡೋದು ಈಸಿ ಕಂಪೇರಿಟಿವ್ಲಿ 7 ತಗೊಳ್ಳೋದಕ್ಕಿಂತ. ಇವಾಗ ನಾವು ನಾನ್ ಮೆಟಲ್ಸ್ ಬಗ್ಗೆ ಮಾತಾಡಿದ್ರೆ ಕ್ಲೋರಿನ್. ಸೊ ಕ್ಲೋರಿನ್ ಔಟರ್ ಮೋಸ್ಟ್ ಶೆಲ್ ಯಾವ್ದಪ್ಪ? ಇಲ್ಲೂ ಅಷ್ಟೇ, ಇದು ಕೆ ಶೆಲ್, ಎಲ್ ಶೆಲ್, ಎಂ ಶೆಲ್. ಎಂ ಶೆಲ್ ನಮಗೆ ಎಷ್ಟು ಇದಿದೆ? 1 2 3 4 5 6 7 ಎಲೆಕ್ಟ್ರಾನ್ಸ್ ಇದೆ. ಇವಾಗ ನಮಗೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರಬೇಕು? 8 ಎಲೆಕ್ಟ್ರಾನ್ಸ್ ಇರಬೇಕು ಸ್ಟೇಬಲ್ ಆಗಿರೋಕ್ಕೆ. ಕ್ಲೋರಿನ್ ಅಲ್ಲಿ 7 ಇದೆ, ನಮಗೆ ಒಂದೇ ಒಂದು ಬೇಕಾಗಿದೆ. ಸೊ ಇವಾಗ ಕ್ಲೋರಿನ್ ಏನಪ್ಪಾ ಮಾಡುತ್ತೆ ಅಂದ್ರೆ, 1 ಎಲೆಕ್ಟ್ರಾನ್ ತಗೊಳುತ್ತೆ ಬೇರೆ ಆಟಮ್ ಇಂದ, ಬೇರೆ ಎಲಿಮೆಂಟ್ ಇಂದ ತಗೊಂಡು ಅದು ಸ್ಟೇಬಲ್ ಆಗುತ್ತೆ. ಬಿಕಾಸ್ ಏನಕ್ಕೆ ಅಂದ್ರೆ, ಒಂದು ತಗೊಳ್ಳೋದು ಈಸಿ, 7 ಕೊಡಕ್ಕಿನ್ನ. ಸೊ ಇಲ್ಲಿ ಇದು ನೀವು ಕನ್ಫ್ಯೂಸ್ ಆಗಬೇಡಿ, ಇದು ಸೋಡಿಯಂ ಮತ್ತೆ ಇದು ಕ್ಲೋರಿನ್ ಆಗಿರುತ್ತೆ. ಸೊ ಸೋಡಿಯಂ ಇವಾಗ ಹೆಂಗಪ್ಪ ಬರೆಯೋದು ಅಂದ್ರೆ ಜನರಲ್ ಆಗಿ, ಸೊ ಇವಾಗ ಏನಿರುತ್ತೆ ಈ ಸೋಡಿಯಂ, ಸೊ ಈ ಸೋಡಿಯಂ ಏನ್ ಮಾಡುತ್ತೆ? 1 ಎಲೆಕ್ಟ್ರಾನ್ ಕೊಟ್ಬಿಟ್ಟು ಇದು ಪಾಸಿಟಿವ್ ಆಗುತ್ತೆ. ಸೊ ನೀವು ಯಾವ ಎಲೆಕ್ಟ್ರಾನ್ ಕೊಟ್ಟರು ನೀವು ಪಾಸಿಟಿವ್ ಆಗ್ತೀರಾ ಅಂತ, ನೀವು ತಗೊಂಡ್ರೆ ನೆಗೆಟಿವ್ ಆಗ್ತೀರಾ ಅಂತ. ಫಾರ್ ಎಕ್ಸಾಂಪಲ್ ನೀವೇನಾದ್ರು ಕೊಟ್ರೆ ಸೊ ನೀವು ಒಳ್ಳೆಯವರು ಅಂತ ಅನ್ಕೊಂತಾರೆ, ಅಕಸ್ಮಾತ್ ನೀವೇನಾದ್ರು ಇಸ್ಕೊಂಡ್ರೆ ನೀವು ಕೆಟ್ಟವರು ಅಂತ, ಅಂದ್ರೆ ಈ ತರ ಅರ್ಥ ಮಾಡ್ಕೊಳ್ಳಿ. ಸೊ ಸೋಡಿಯಂ ಕಾನ್ಫಿಗರೇಷನ್ ನಮ್ಮ 2 8 1 ಆಗಿತ್ತು. ಸೊ ನೆಕ್ಸ್ಟ್ ಇಲ್ಲಿ ಇವಾಗ ಏನಾಗ್ತದೆ? ಸೋಡಿಯಂ ಪ್ಲಸ್ ಆಗ್ತದೆ. ಪ್ಲಸ್ ಏನಾಗುತ್ತೆ? ನೀವು ಯಾವಾಗಲೇ ಕೊಟ್ಟರು ನೀವು ಒಳ್ಳೆಯವರು ಅಂತ ಅನ್ಕೊಳ್ಳಿ. ಸೊ ನೀವು ಏನಾದ್ರು ಕೊಟ್ರೆ ನೀವು ಪಾಸಿಟಿವ್ ಆಗ್ತೀರಾ. ಸೊ ಇಲ್ಲಿ 2 ಮತ್ತೆ 8 ಆಗುತ್ತೆ, ಅಂದ್ರೆ 1 ಎಲೆಕ್ಟ್ರಾನ್ ಕೊಟ್ಬಿಡ್ತದೆ. ಆ ಎಲೆಕ್ಟ್ರಾನ್ ಇಲ್ಲಿ ಈ ಪ್ಲಸ್ ಅಂತ ಬರ್ಕೊಂಡಿದೀವಿ. ನೆಕ್ಸ್ಟ್ ನಮ್ಮ ಕ್ಲೋರಿನ್ ತಗೊಳ್ಳೋಣ. ಸೊ ಕ್ಲೋರಿನ್ ಏನಪ್ಪಾ ಮಾಡುತ್ತೆ ಅಂತಂದ್ರೆ, ಸೊ ಕ್ಲೋರಿನ್ ಇವಾಗ 1 ಎಲೆಕ್ಟ್ರಾನ್ ತಗೊಳುತ್ತೆ. ಸೊ 1 ಎಲೆಕ್ಟ್ರಾನ್ ತಗೊಂಡ್ರೆ Cl ಪ್ಲಸ್ E ಮೈನಸ್ ಅಂತ ಬರ್ಕೊಂತೀವಿ. ಸೊ ಕ್ಲೋರಿನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿತ್ತು? 2 8 7 ಇತ್ತು. ಸೊ ಇಲ್ಲಿ 1 ಎಲೆಕ್ಟ್ರಾನ್ ತಗೊಂತಾ ಇದೆ. ಸೊ Cl ಎಲೆಕ್ಟ್ರಾನ್ ತಗೊಂತಾ ಇದೆ. ಸೊ ಎಲೆಕ್ಟ್ರಾನ್ ತಗೊಂಡ್ರೆ ಅದೇನಾಗುತ್ತೆ? ಮೈನಸ್ ಆಗುತ್ತೆ. ಸೊ ನೀವು ಕೊಟ್ರೆ ಪಾಸಿಟಿವ್, ಈಸ್ಕೊಂಡ್ರೆ ನೆಗೆಟಿವ್, ಈ ತರ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಇವಾಗ ಎಣ್ಣೆ ಬಂದ್ಬಿಟ್ಟು ಇವಾಗ ಎಣ್ಣೆನೂ ಸ್ಟೇಬಲ್ ಆಗಿದೆ, ಕ್ಲೋರಿನ್ ಸ್ಟೇಬಲ್ ಆಗಿದೆ. ಸೊ ನಮ್ಗೆ ಇವಾಗ 2 8 8 ಇದೆ. ಸೊ ನಮ್ಗೆ ಇವಾಗ 2 8 8 ಇದೆ. ಸೊ ಇದು ಸ್ಟೇಬಲ್ ಆಗಿದೆ, ಇದು ಕೂಡ ಸ್ಟೇಬಲ್ ಆಗಿದೆ. ಸೊ ಇವಾಗ ನಾವ್ ಹೆಂಗಪ್ಪ ಬರ್ಕೊಬಹುದು ಅಂತಂದ್ರೆ, ಸೊ ಇವಾಗ ಸೋಡಿಯಂ ಬರ್ಕೊಳ್ಳೋಣ. ಸೋಡಿಯಂ ಮಾತ್ರ ನಂಗೆ 1 ಎಲೆಕ್ಟ್ರಾನ್ ಇದೆ. ನೆಕ್ಸ್ಟ್ ಕ್ಲೋರಿನ್ ತಗೊಂಡ್ರೆ, ಕ್ಲೋರಿನ್ ನಂಗೆ 7 ಇದೆ ಔಟರ್ ಮೋಸ್ಟ್ ಅಲ್ಲಿ, 1 2 3 4 5 6 7. ಸೊ ಇವಾಗ ಈ ಸೋಡಿಯಂ ಏನ್ ಮಾಡುತ್ತೆ? 1 ಎಲೆಕ್ಟ್ರಾನ್ ನ ಕ್ಲೋರಿನ್ ಕೊಡುತ್ತೆ. ಬಿಕಾಸ್ ಏನಕ್ಕೆ? ಸೋಡಿಯಂ ಒಂದನ್ನು ಕೊಟ್ರೆ ಸ್ಟೇಬಲ್ ಆಗುತ್ತೆ, ಕ್ಲೋರಿನ್ ಒಂದನ್ನು ತಗೊಂಡ್ರೆ ಸ್ಟೇಬಲ್ ಆಗುತ್ತೆ. ಸೊ ಸೋಡಿಯಂ ಏನ್ ಮಾಡುತ್ತೆ? ಸೋಡಿಯಂ ಹೋಗ್ಬಿಟ್ಟು ಕ್ಲೋರಿನ್ ಹತ್ರ ಮಾತಾಡುತ್ತೆ, ನಾನು 1 ಕೊಟ್ರೆ ಸ್ಟೇಬಲ್ ಆಗ್ತೀನಿ, ನೀನು 1 ತಗೊಂಡ್ರೆ ಸ್ಟೇಬಲ್ ಆಗ್ತೀಯಾ, ಸೊ ಬಾ ನಾನು ಹಿಂಗೆ ಕೊಡ್ತೀನಿ ಅಂದ್ಬಿಟ್ಟು ಎಲೆಕ್ಟ್ರಾನ್ ಇಲ್ಲಿ ಕ್ಲೋರಿನ್ ಕೊಡುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಸೊ ಇಲ್ಲಿ ಶಿಫ್ಟ್ ಆಗುತ್ತೆ. ಸೊ ಓವರ್ ಆಲ್ ರಿಯಾಕ್ಷನ್ ಹೆಂಗಪ್ಪ ಸಿಗುತ್ತೆ ಅಂದ್ರೆ ನಮಗೆ NaCl ಸಿಗ್ತಾ ಇರುತ್ತೆ. ಸೊ ಇಲ್ಲಿ 1 2 3 4 5 6 7 8. ಸೊ ಈ ತರ ನಮಗೆ ಒಂದು ಕಾಂಪೌಂಡ್ ಫಾರ್ಮ್ ಆಗ್ತಾ ಇರುತ್ತೆ. ಸೊ ನಮಗೆ ಕಾಂಪೌಂಡ್ ಫಾರ್ಮ್ ಆಗಿರೋದು Na. ಸೊ ಇದು Na ಪ್ಲಸ್ ಆಗಿರುತ್ತೆ, ಮತ್ತೆ Cl 1 2 3 4 5 6 7 8 ಈ ತರ ನಮಗೆ Na ಪ್ಲಸ್ ಮತ್ತೆ Cl ಮೈನಸ್. ಸೊ ಇದು ನಮ್ಮ ಅಯೋನಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಅಯೋನಿಕ್ ಕಾಂಪೌಂಡ್ ಡೆಫಿನೇಷನ್ ಏನು, ಇದನ್ನ ಸ್ವಲ್ಪ ಜಸ್ಟ್ ಹೋಲ್ಡ್ ಮಾಡ್ಕೊಳ್ಳಿ. ಅಯೋನಿಕ್ ಕಾಂಪೌಂಡ್ಸ್ ಏನು ಅರ್ಥ ಇಲ್ಲ ಅಂದ್ರೆ ಇದನ್ನ ಹೋಲ್ಡ್ ಮಾಡ್ಕೊಳ್ಳಿ. ಸೊ Na ಪ್ಲಸ್ Cl ಮೈನಸ್. ಸೊ ಈ ತರ ಮೆಟಲ್ಸ್ ಒಂದು ನಾರ್ಮಲ್ ಮೆಟಲ್ ಜೊತೆ ಈ ತರ ರಿಯಾಕ್ಟ್ ಆಗ್ತಾ ಇರುತ್ತೆ. ಸೊ ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ತಾರ ಮೆಗ್ನೀಷಿಯಂ ಕ್ಲೋರೈಡ್. ಸಿಮಿಲರ್ಲಿ ಇದೇ ತರ ಇರುತ್ತೆ. ಸೊ ಇದು ಅರ್ಥ ಆಗಿಲ್ಲ ಅಂದ್ರೆ ಮೆಗ್ನೀಷಿಯಂ ಕ್ಲೋರೈಡ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದಾದ್ಮೇಲೆ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ. ಅವಾಗೂ ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋನ ಪಾಸ್ ಮಾಡಿ ಬ್ಯಾಕ್ ಮಾಡ್ಬಿಟ್ಟು ಎಂಜಾಯ್ ನೋಡ್ತಾರೆ. ಸೊ ನೆಕ್ಸ್ಟ್ ನಾವ್ ಇವಾಗ ಮೆಗ್ನೀಷಿಯಂ ಕ್ಲೋರೈಡ್ ನೋಡ್ತಾ ಇರೋಣ. ಸೊ ಇವಾಗ ನಾವು ನೆಕ್ಸ್ಟ್ MgCl ನೋಡ್ತಾ ಇರೋಣ. ಅಂದ್ರೆ ಒಂದು ಮೆಟಲ್ ಮೆಗ್ನೀಷಿಯಂ ತಗೊಳ್ಳೋಣ, ಮತ್ತೆ ಇನ್ನೊಂದು ನಾನ್ ಮೆಟಲ್ ಕ್ಲೋರಿನ್ ತಗೊಳ್ಳೋಣ.
ಸೊ ಮೆಗ್ನೀಷಿಯಂ ನಮ್ಮ ಅಟಾಮಿಕ್ ನಂಬರ್ ಏನಿರುತ್ತೆ, ಸೊ 2 + 2 8 + 2 + 2, ಸೊ ನಮಗೆ 12 ಇರುತ್ತೆ. ಸೊ ಮತ್ತೆ ಕ್ಲೋರಿನ್ ಆಗಲೇ ನಿಮ್ಗೆ ಗೊತ್ತು ಇದು 17 ಇದೆ. ಸೊ ಮೆಗ್ನೀಷಿಯಂ ಮಾತ್ರ ನಮಗೆ ನೀವು ಆಗಲೇ ನಾವು ಏನ್ ಬರ್ತೀವಿ ಡಯಾಗ್ರಾಮ್ ಆಕ್ಟೇಟ್ ಕಾನ್ಫಿಗರೇಷನ್ ಅದೇ ತರ ಬರೆದ್ರೆ ನಿಮಗೆ K ಅಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ, L ಅಲ್ಲಿ 8 ಎಲೆಕ್ಟ್ರಾನ್ಸ್ ಇರುತ್ತೆ, ಮತ್ತೆ M ಅಲ್ಲಿ ನಿಮಗೆ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ 2 ಇದೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ. ನಿಮ್ಗೆ ಎಷ್ಟು ಬೇಕು ಇನ್ನ ನಿಮಗೆ ಸ್ಟೇಬಲ್ ಆಗಕ್ಕೆ ನಿಮ್ಗೆ ಇನ್ನ 6 ಬೇಕು. ಸೊ ಇವಾಗ 6 ಬೇಕು, ಸೊ 6 ತಗೊಂಡ್ರೆ ಸ್ಟೇಬಲ್ ಆಗುತ್ತೆ, ಇಲ್ಲ ಅಂತಂದ್ರೆ 2 ಕೊಟ್ರೆ ಸ್ಟೇಬಲ್ ಆಗುತ್ತೆ. ಬಿಕಾಸ್ 2 ಕೊಟ್ಬಿಟ್ರೆ ನಿಮ್ಗೆ ಕೇಳಿದ್ರು 2 ಮತ್ತೆ 8, ಸೊ ನಿಮಗೆ ಔಟರ್ ಮೋಸ್ಟ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇದೆ, ಸೊ ಇದು ಸ್ಟೇಬಲ್ ಆಗ್ತಾ ಇರುತ್ತೆ. ಸೊ 2 ಕೊಡೋದು ಈಸಿನಾ 6 ತಗೊಳ್ಳೋದು ಈಸಿನಾ ನೀವೇ ಯೋಚನೆ ಮಾಡಿ. ಸೊ 2 ಕೊಡೋದು ಈಸಿ, ಸೊ 2 ಕೊಡೋದು ಈಸಿ ಇದ್ರಿಂದ ಸೊ Mg 2+ ಆಗುತ್ತೆ, ಪ್ಲಸ್ 2 ಎಲೆಕ್ಟ್ರಾನ್ಸ್ ಕೊಡುತ್ತೆ. ಸೊ 2+ ಏನಕ್ಕೆ, ಸೊ ಅಲ್ಲಿ ಏನಕ್ಕೆ Na+, Na 2+ ಏನಕ್ಕೆ ಇಲ್ಲ ಅಂತಂದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಅನ್ನ ಕೊಡ್ತೀರಾ ಅಷ್ಟು ಇಲ್ಲಿ ಪ್ಲಸ್ ಅನ್ನ ಬರೀತೀರಾ. ಅಲ್ಲಿ ನಾವ್ ಏನ್ ಮಾಡಿದ್ವಿ Na ಏನಿತ್ತು, ಸೊ Na ಬಂದ್ಬಿಟ್ಟು 1 ಎಲೆಕ್ಟ್ರಾನ್ ಅನ್ನ ಕೊಡ್ತು. ಸೊ 1 ಎಲೆಕ್ಟ್ರಾನ್ ಕೊಡ್ತೀನ ಬರೀ 1+ ಅಂತ ಬರಿತಾ ಇದೀನಿ. ಇಲ್ಲಿ ಮೆಗ್ನೀಷಿಯಂ ಏನಿದೆ ಅದು 2 ಎಲೆಕ್ಟ್ರಾನ್ ಅನ್ನ ಕೊಡ್ತಾ ಇದೆ, ಸೊ ಅದರಿಂದ ನಾನು ಇಲ್ಲಿ 2+ ಅಂತ ಬರ್ಕೊಂತಾ ಇದೀನಿ. ಸೊ ಇವಾಗ 2 ಮತ್ತೆ 8 ಆಯ್ತು. ನೆಕ್ಸ್ಟ್ ಮತ್ತೆ ಕ್ಲೋರಿನ್ ಇದೆ. ಸೊ ಕ್ಲೋರಿನ್ ನಿಮ್ಗೆ ಆಗಲೇ ಗೊತ್ತಿದೆ, Cl ಎಲೆಕ್ಟ್ರಾನ್ ತಗೊಳುತ್ತೆ, Cl- ಆಗುತ್ತೆ, 288 ಆಗುತ್ತೆ. ಸೊ ನಮ್ಮ ಮೆಗ್ನೀಷಿಯಂ ಮತ್ತೆ ನಮಗೆ 2 ಎಲೆಕ್ಟ್ರಾನ್ ಇದೆ ಔಟರ್ ಮೋಸ್ಟ್ ಅಲ್ಲಿ. ನಾವೀಗ ಏನ್ ಮಾಡ್ತೀವಿ ಅಂದ್ರೆ ಒಂದು ಕ್ಲೋರಿನ್ 2 ಕ್ಲೋರಿನ್ ತಗೊಂತೀವಿ. ಏನಕ್ಕೆ 2 ಕ್ಲೋರಿನ್, ಒಂದು ಕ್ಲೋರಿನ್ ಅಲ್ಲಿ ನಮ್ಗೆ ಏನು ಔಟರ್ ಮೋಸ್ಟ್ ಕಾನ್ಫಿಗರೇಷನ್ 287. ಸೊ ಕ್ಲೋರಿನ್ ಬಿಟ್ಟು ಬರೀ 1 ಎಲೆಕ್ಟ್ರಾನ್ ಬೇಕಾಗಿರೋದಕ್ಕೆ ಸ್ಟೇಬಲ್ ಆಗುತ್ತೆ. ಸೊ ನಾವೇನ್ ಮಾಡ್ತೀವಿ, ಮೆಗ್ನೀಷಿಯಂ ಇರುತ್ತೆ, ಮೆಗ್ನೀಷಿಯಂ ಮೆಟಲ್ ಒಂದು ಕ್ಲೋರಿನ್ ಹತ್ರ ಹೋಗುತ್ತೆ, ಬಾ ನಿಂಗೆ 1 ಎಲೆಕ್ಟ್ರಾನ್ ಕೊಡ್ತೀನಿ ನಾನು ನೀವು ಸ್ಟೇಬಲ್ ಆಗೋಣ ಅಂತ ಹೇಳುತ್ತೆ. ಮತ್ತೆ ಇನ್ನೊಂದು ಕ್ಲೋರಿನ್ ಹತ್ರ ಹೋಗುತ್ತೆ, ಇನ್ನೊಂದು ಕ್ಲೋರಿನ್ ಹತ್ರ ಹೋಗ್ಬಿಟ್ಟು ಬಾ ನಿಂಗೂ 1 ಎಲೆಕ್ಟ್ರಾನ್ ಕೊಡ್ತೀನಿ ನೀವು ಸ್ಟೇಬಲ್ ಆಗೋಣ ಅಂದ್ಬಿಟ್ಟು 2 ಕ್ಲೋರಿನ್ ತಗೊಂಡ್ಬರುತ್ತೆ. 2 ಕ್ಲೋರಿನ್ ಕರ್ಕೊಂಡ್ ಬಂದ್ಬಿಟ್ಟು 2 ಎಲೆಕ್ಟ್ರಾನ್ ಒಂದು ಎಲೆಕ್ಟ್ರಾನ್ ಒಂದು ಕೊಡುತ್ತೆ, ಇನ್ನೊಂದು ಎಲೆಕ್ಟ್ರಾನ್ ಇನ್ನೊಂದು ಕೊಟ್ಬಿಟ್ಟು ಸೊ ಇಲ್ಲಿ Mg 2+ ಆಗುತ್ತೆ. ಇದು ನೆಕ್ಸ್ಟ್ ಇಲ್ಲಿ ನಮಗೆ ಕ್ಲೋರಿನ್ ನಮ್ಗೆ ಏನಿದೆ 1 2 3 4 5 6 7 1 ಎಲೆಕ್ಟ್ರಾನ್ ಅನ್ನು ಕೊಡುತ್ತೆ. ಈ ತರ ಎಷ್ಟು ಕೊಡ್ತಾ ಇರುತ್ತೆ, 2 ಕ್ಲೋರಿನ್ ಅನ್ನು ಕೊಡ್ತಾ ಇರುತ್ತೆ, ಸೊ Cl- ಆಗುತ್ತೆ. ಸೊ ಈ ತರ ಮೆಟಲ್ಸ್ ಬಂದ್ಬಿಟ್ಟು ನಾನ್ ಮೆಟಲ್ಸ್ ಜೊತೆ ರಿಯಾಕ್ಟ್ ಆಗ್ತಾ ಇರುತ್ತೆ. ಸೊ ಈ ತರ ಪ್ರೋಸೆಸ್ ಹೆಂಗೆ ಫಾರ್ಮ್ ಆಗ್ತಾ ಇದೆ, ಬೈ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಮೆಗ್ನೀಷಿಯಂ ಬಂದ್ಬಿಟ್ಟು ಎಲೆಕ್ಟ್ರಾನ್ಸ್ ಅನ್ನ ಇದು ಟ್ರಾನ್ಸ್ಫರ್ ಮಾಡ್ತಾ ಇದೆ, ಶೇರ್ ಮಾಡ್ತಾ ಇಲ್ಲ, ಸಾರಿ ಏನ್ ಮಾಡ್ತಾರೆ ಟ್ರಾನ್ಸ್ಫರ್ ಮಾಡ್ತಾ ಇದೆ. ನನ್ನ ಹತ್ರ ಇರೋದನ್ನ ಅದೇ ನಾನು ಮೆಗ್ನೀಷಿಯಂ ಅನ್ಕೊಳ್ಳೋಣ, ನೀವೆಲ್ಲ ನೋಡಿದ್ರೆ ಕ್ಲೋರಿನ್ ಅಂತ ಅನ್ಕೊಳ್ಳೋಣ. ಸೊ ನಾನು ಮೆಗ್ನೀಷಿಯಂ ನನ್ನ ಹತ್ರ ಇರೋ ಎಲೆಕ್ಟ್ರಾನ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ, ಸೊ ನನ್ನಿಂದ ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀನಿ. ಸೊ ಈ ತರ ಪ್ರೊಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಈ ತರ ಆಗ್ಬಿಟ್ಟು ಒಂದು ಕಾಂಪೌಂಡ್ ಫಾರ್ಮ್ ಆಗುತ್ತಲ್ಲ, ಈ ತರ ಕಾಂಪೌಂಡ್ಸ್ ನಾವು ಅಯಾನಿಕ್ ಕಾಂಪೌಂಡ್ ಅಂತ ನಾವು ಕರಿತಾ ಇರ್ತೀವಿ. ಸೊ ಅಯಾನಿಕ್ ಕಾಂಪೌಂಡ್ಸ್ ಅಂದ್ರೆ ಕಾಂಪೌಂಡ್ಸ್ ವಿಚ್ ಆರ್ ಫಾರ್ಮ್ಡ್ ಬೈ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್. ಎಕ್ಸಾಂಪಲ್ NaCl ಮತ್ತೆ ಮೆಗ್ನೀಷಿಯಂ ಕ್ಲೋರೈಡ್. ನೆಕ್ಸ್ಟ್ ನಾವು ಅಯಾನಿಕ್ ಕಾಂಪೌಂಡ್ಸ್ ಅಂತ ಏನು ನೋಡಿದ್ವಿ. ಸೊ ನೆಕ್ಸ್ಟ್ ಅಯಾನಿಕ್ ಕಾಂಪೌಂಡ್ಸ್ ಪ್ರಾಪರ್ಟೀಸ್ ಇದೆ, ಅದು ನೋಡ್ಬಿಡೋಣ. ಸೊ ಅಯಾನಿಕ್ ಕಾಂಪೌಂಡ್ಸ್ ಹೆಂಗಪ್ಪ ಇರುತ್ತೆ ಫಿಸಿಕಲ್ ಸ್ಟೇಟ್ ಅಲ್ಲಿ ಅಂತಂದ್ರೆ, ಸೊ ಅದು ಬಂದ್ಬಿಟ್ಟು ಜನರಲಿ ಸಾಲಿಡ್ ಇರುತ್ತೆ ಅಂಡ್ ಸ್ವಲ್ಪ ಹಾರ್ಡ್ ಇರುತ್ತೆ. ಅಂದ್ರೆ ಮೆಟಲ್ಸ್ ತರ ತುಂಬಾ ಹಾರ್ಡ್ ಇರಲ್ಲ, ಬಟ್ ಸ್ವಲ್ಪ ಹಾರ್ಡ್ ಇರುತ್ತೆ, ಅಂದ್ರೆ ಹೊಡೆದಿದ ತಕ್ಷಣ ನಿಮ್ಗೆ ಬಿಟಲ್ ಆಗಿರುತ್ತೆ, ಮುರಿದೋಗ್ತಾ ಇರುತ್ತೆ. ಸೊ ಆ ತರ ನಿಮ್ಗೆ ಅಯಾನಿಕ್ ಕಾಂಪೌಂಡ್ಸ್ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ಹೈ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಏನಕ್ಕೆ ಹೈ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ, ಬಿಕಾಸ್ ಇದು ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಇಂದ ಆಗ್ತಾ ಇರೋದು. ಸೊ ಇದೆರಡು ಮಧ್ಯೆ ಒಂದು ಕನೆಕ್ಷನ್ ಇರುತ್ತೆ, ಇಂಟರ್ ಅಯೋನಿಕ್ ಕನೆಕ್ಷನ್ಸ್ ಇರುತ್ತೆ. ಸೊ ಅದನ್ನ ನೀವು ಬ್ರೇಕ್ ಮಾಡಬೇಕು ಅಂತಂದ್ರೆ ನಿಮ್ಗೆ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಬೇಕಾಗ್ತಾ ಇರುತ್ತೆ. ನೆಕ್ಸ್ಟ್ ಇದು ಸಾಲಿಬಲ್, ಇದು ವಾಟರ್ ಸಾಲಿಬಲ್ ಇರುತ್ತೆ ಅಂಡ್ ಬೇರೆ ಸಾಲ್ವೆಂಟ್ಸ್ ಲೈಕ್ ಕೆರೋಸಿನ್, ಪೆಟ್ರೋಲ್ ಇದೆಲ್ಲ ಅಯೋನಿಕ್ ಕಾಂಪೌಂಡ್ಸ್ ಬಂದ್ಬಿಟ್ಟು ಸಾಲಿಬಲ್ ಇರಲ್ಲ. ನೆಕ್ಸ್ಟ್ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಅಯಾನಿಕ್ ಕಾಂಪೌಂಡ್ಸ್ ಬಂದ್ಬಿಟ್ಟು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ, ಬಟ್ ಕಂಡೀಷನ್ ಏನಪ್ಪಾ ಅಂತಂದ್ರೆ ಅದು ಮಾಲ್ಟನ್ ಸ್ಟೇಟ್ ಅಲ್ಲಿ ಇರಬೇಕು, ಸಾಲಿಡ್ ಸ್ಟೇಟ್ ಅಲ್ಲಿ ಇರಬಾರ್ದು. ಸೊ ನಿಮ್ಗೆ ಡೌಟ್ ಬರುತ್ತೆ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಯಾವಾಗ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ ಅಂತ. ಸೊ ಯಾವಾಗ ಅನ್ಕೊಳ್ಳಿ ಅಯಾನ್ಸ್ ಏನಿರುತ್ತೆ ಅಥವಾ ಏನ್ ಚಾರ್ಜಸ್ ಇರುತ್ತೆ ಅದು ಮೂವ್ ಆದಾಗ ಮಾತ್ರ ನಿಮ್ಗೆ ಎಲೆಕ್ಟ್ರಿಸಿಟಿನ ನೀವು ಕಂಡಕ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೀವು ತಗೊಂಡ್ರೆ ಸರ್ಕ್ಯೂಟ್ ತಗೊಂಡ್ರೆ, ನಾವೇನ್ ಸರ್ಕ್ಯೂಟ್ ಡಿಸ್ಕಸ್ ಮಾಡ್ತಾ ಇದೀವಿ, ಎಲೆಕ್ಟ್ರಿಸಿಟಿ ಡಿಸ್ಕಸ್ ಮಾಡಿದಾಗ ಸೊ ನಮ್ಗೆ ಇವಾಗ ಇಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಸೊ ನಿಮಗೆ ಕರೆಂಟ್ ಹೆಂಗ್ ಫ್ಲೋ ಆಗುತ್ತೆ, ಪಾಸಿಟಿವ್ ಇಂದ ನೆಗೆಟಿವ್ ಫ್ಲೋ ಆಗುತ್ತೆ. ಬಟ್ ಎಲೆಕ್ಟ್ರಾನ್ಸ್ ಹೆಂಗ್ ಮೂವ್ ಆಗುತ್ತೆ, ಎಲೆಕ್ಟ್ರಾನ್ಸ್ ಆಪೋಸಿಟ್ ಡೈರೆಕ್ಷನ್ ಆಫ್ ಕರೆಂಟ್. ಸೊ ಇಲ್ಲಿ ಏನ್ ಮೂವ್ ಆಗ್ತಾ ಇದೆ, ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇದೆ. ಸೊ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಿರೋದ್ರಿಂದ ನಮ್ಗೆ ಇಲ್ಲಿ ಕರೆಂಟ್ ಸಿಗ್ತಾ ಇದೆ. ಸಿಮಿಲರ್ ನಿಮ್ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಇರಬೇಕು ಅಂತಂದ್ರೆ ಏನೇ ಅಯಾನ್ಸ್ ಇದ್ರು ಅದು ನಿಮಗೆ ಮೂವ್ ಆಗ್ತಾ ಇರಬೇಕು. ಸೊ ಅಯಾನ್ಸ್ ನಮ್ಗೆ ಹೆಂಗ್ ಸಿಗುತ್ತೆ, ಸೊ ಅಯಾನ್ಸ್ ನೀವು ವಾಟರ್ ಅಸೋಸಿಯೇಟ್ ಆಗ್ತಾ ಇರುತ್ತೆ ಇಂಟು ಕ್ಯಾಟಯಾನ್ಸ್ ಅಂಡ್ ರೆಸ್ಪೆಕ್ಟಿವ್ ಆನಯಾನ್ಸ್. ಸೊ ಅಂದ್ರೆ ಇವಾಗ NaCl ನಾನು ವಾಟರ್ ಹಾಕಿದೆ, Na+ ಮತ್ತೆ Cl- ಹಿಂಗೆ ಸೆಪರೇಟ್ ಆಗ್ತಾ ಇರುತ್ತೆ. ಅಂಡ್ ಎಲೆಕ್ಟ್ರೋಡ್ಸ್ ಏನಿರುತ್ತೆ Cl- ಬಂದ್ಬಿಟ್ಟು ಪಾಸಿಟಿವ್ ಎಲೆಕ್ಟ್ರೋಡ್ ಕಡೆ ಅಟ್ರಾಕ್ಟ್ ಆಗ್ತಾ ಇರುತ್ತೆ, Na+ ಬಂದ್ಬಿಟ್ಟು ನೆಗೆಟಿವ್ ಎಲೆಕ್ಟ್ರೋಡ್ ಕಡೆ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಸೊ ಈ ತರ Na+ ಮತ್ತೆ Cl- ಅಯಾನ್ಸ್ ಮೂವ್ ಆಗ್ತಾ ಇದೆ. ಸೊ ಮೂವ್ ಆದ್ರೆ ಮಾತ್ರ ನಿಮ್ಗೆ ಅದು ಕಂಡಕ್ಷನ್ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ. ಮೂವ್ ಆಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲ್ಲ. ಸೊ ಇವಾಗ ಸಾಲಿಡ್ ಸ್ಟೇಟ್ ಏನಪ್ಪ ಕಂಡಕ್ಟ್ ಮಾಡಲ್ಲ ಅಂತಂದ್ರೆ, ಸೊ ಸಾಲಿಡ್ಸ್ ಅಂದ್ರೆ ಏನು, ಸೊ ಸಾಲಿಡ್ಸ್ ಅಂದ್ರೆ ಮಾಲಿಕ್ಯೂಲ್ಸ್ ವಿಚ್ ಆರ್ ಟೈಟ್ಲಿ ಬಾಂಡ್ ಟು ಈಚ್ ಅದರ್. ಅಂದ್ರೆ ಸಾಲಿಡ್ಸ್ ಮಾಲಿಕ್ಯೂಲ್ಸ್ ಹೆಂಗಿರುತ್ತೆ ತುಂಬಾ ರಿಜಿಡ್ ಆಗಿರುತ್ತೆ, ನಿಮ್ಗೆ ಗೊತ್ತು. ಸೊ ಅಂದ್ರೆ ಆ ಅಯಾನ್ಸ್ ಮಧ್ಯೆ ಮೂವ್ ಆಗಿ ನಿಮ್ಗೆ ಸ್ಪೇಸ್ ಇಲ್ಲ. ಸೊ ಸ್ಪೇಸ್ ಇಲ್ಲ ಅಂತಂದ್ರೆ ಅದು ಮೂವ್ ಆಗಲ್ಲ ಅಂತಂದ್ರೆ ಅದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ಲ. ಸೊ ಇವಾಗ ಮಾಲ್ಟನ್ ಸ್ಟೇಟ್ ಅಂದ್ರೆ ಏನು ಅಂತಂದ್ರೆ, ಸೊ ಮಾಲ್ಟನ್ ಸ್ಟೇಟ್ ಅಂತಂದ್ರೆ ಸೊ ಇದನ್ನ ಹೀಟ್ ಮಾಡಿದಾಗ ಏನಾಗುತ್ತೆ, ಸೊ ಇದನ್ನ ಹೀಟ್ ಮಾಡಿದಾಗ ಸ್ವಲ್ಪ ಸ್ಪೇಸಸ್ ಫ್ರೀ ಆಗುತ್ತೆ. ಸೊ ಸ್ವಲ್ಪ ಸ್ಪೇಸಸ್ ಫ್ರೀ ಆದ್ರೆ ನಮಗೆ ಅಯಾನ್ಸ್ ಮೂವ್ ಆಗಿ ಜಾಗ ಇರುತ್ತೆ. ಸೊ ಮೂವ್ ಆಗಿ ಜಾಗ ಇದೆ ಅಂತಂದ್ರೆ ಅದು ಅಯಾನ್ಸ್ ಮೂವ್ ಆಗುತ್ತೆ, ಮೂವ್ ಆದ್ರೆ ಅದು ಎಲೆಕ್ಟ್ರಿಸಿಟಿನ ಅದು ಕಂಡಕ್ಟ್ ಮಾಡ್ತಾ ಇರುತ್ತೆ. ಸೊ ಇದಿಷ್ಟು ಪ್ರಾಪರ್ಟೀಸ್ ಆಗಿದೆ ಅಯಾನಿಕ್ ಕಾಂಪೌಂಡ್ಸ್. ಸೊ ಇಲ್ಲಿವರೆಗೂ ಇದು ನೋಡಿದೀವಿ. ಸೊ ಅಯಾನಿಕ್ ಕಾಂಪೌಂಡ್ಸ್ ಅಂದ್ರೆ ಏನು, ಹೆಂಗೆ ಫಾರ್ಮ್ ಆಯ್ತು, ಇದು ಪ್ರಾಪರ್ಟೀಸ್ ಏನೋ ಅದರಲ್ಲಿ ಡಿಸ್ಕಸ್ ಮಾಡಿದೀವಿ. ನೆಕ್ಸ್ಟ್ ಇವಾಗ ನಾವು ಸ್ವಲ್ಪ ಥಿಯರಿ ಪಾರ್ಟ್ ನೋಡ್ತಾ ಇರೋಣ. ಸೊ ಥಿಯರಿ ಪಾರ್ಟ್ ಅಂದ್ರೆ ಮೆಟಲ್ಸ್ ಹೆಂಗೆ ನಮಗೆ ಅಕರ್ ಆಗ್ತಾ ಇರುತ್ತೆ ನೇಚರ್ ಅಲ್ಲಿ, ಹೈಯೆಸ್ಟ್ ರಿಯಾಕ್ಟಿವ್ ಮೆಟಲ್ ನಾವು ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡಬಹುದು, ಮತ್ತೆ ಮಿಡಲ್ ರಿಯಾಕ್ಟಿವ್ ಎಲಿಮೆಂಟ್ ನಾವು ಹೆಂಗೆ, ಫಾರ್ ಎಕ್ಸಾಂಪಲ್ ಇದು ಹೈಯೆಸ್ಟ್ ರಿಯಾಕ್ಟಿವ್ ಮೆಟಲ್, ಇದು ಮಧ್ಯ ಏನಿದೆ ಇದು ಮಿಡಲ್ ರಿಯಾಕ್ಟಿವ್ ಮೆಟಲ್, ಅಂದ್ರೆ ತುಂಬಾ ರಿಯಾಕ್ಟಿವ್ ಇಲ್ಲ, ತುಂಬಾ ಲೀಸ್ಟ್ ರಿಯಾಕ್ಟಿವ್ ಇಲ್ಲ, ಮಧ್ಯ ಇದೆ, ಅದನ್ನ ನಾವು ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡಬಹುದು. ನೆಕ್ಸ್ಟ್ ಲೀಸ್ಟ್ ರಿಯಾಕ್ಟಿವ್ ಮೆಟಲ್, ಇದನ್ನ ನಾವು ಮೆಟಲ್ಸ್ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡಬಹುದು ಅಂತ ನೋಡ್ತಾ ಇರ್ತೀವಿ.
ಸೊ ಅದನ್ನ ನೋಡಿದ್ಮೇಲೆ ಲಾಸ್ಟ್ ಟಾಪಿಕ್ ಕರೋಷನ್ ಅಂತ ಇದೆ. ಟೈಮ್ ಮಿಕ್ಕಿದ್ರೆ ಅದನ್ನ ಡಿಸ್ಕಸ್ ಮಾಡಿರ್ತೀವಿ, ಟೈಮ್ ಮಿಕ್ಕಿಲ್ಲ ಅಂತಂದ್ರೆ ಅದನ್ನ ನೆಕ್ಸ್ಟ್ ವಿಡಿಯೋ ನಾವು ಡಿಸ್ಕಸ್ ಮಾಡ್ತಿರ್ತೀವಿ. ಇವಾಗ ನೆಕ್ಸ್ಟ್ ಟಾಪಿಕ್ ಆದ ಅಕರೆನ್ಸ್ ಆಫ್ ಮೆಟಲ್ ಟಾಪಿಕ್ ನೋಡ್ತಾ ಇರೋಣ. ಅಂದ್ರೆ ಮೆಟಲ್ಸ್ ನಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ಹೆಂಗೆ ಅಕರ್ ಆಗ್ತಾ ಇದೆ, ನಾವು ಅದನ್ನ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡುವಂತ ನೋಡ್ತಾ ಇರೋಣ. ಸೊ ನಾವು ನೋಡಿದ್ವಿ ರಿಯಾಕ್ಟಿವಿಟಿ ಸೀರೀಸ್, ಅದು ನಮಗೆ ಹೈ ರಿಯಾಕ್ಟಿವ್ ಮೆಟಲ್ ಇತ್ತು ಮತ್ತೆ ನಮಗೆ ಲೋ ರಿಯಾಕ್ಟಿವ್ ಮೆಟಲ್ ಇತ್ತು. ಸೊ ಹೈ ರಿಯಾಕ್ಟಿವ್ ಮೆಟಲ್ ಏನಿರುತ್ತೆ ಜನರಲಿ ಅದು ನೇಟಿವ್ ಸ್ಟೇಟ್ ಫೌಂಡ್ ಆಗಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ಜಿಂಕ್ ಏನಿದೆ, ಪೊಟ್ಯಾಷಿಯಂ ಇದೆ, ಅದು ನಮಗೆ ಜಾಸ್ತಿ ನಮಗೆ ಸಿಗ್ತಾ ಇರಲ್ಲ ನೇಟಿವ್ ಸ್ಟೇಟ್ ಅಲ್ಲಿ. ಅದಕ್ಕೆ ನಾವು ಅದನ್ನ ಯಾವ ಪ್ರೋಸೆಸ್ ನಾವು ತೆಗಿತಿರ್ತೀವಿ ಅಂತಂದ್ರೆ ಅದನ್ನ ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ ಇಂದ ನಾವು ಮೆಟಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರ್ತೀವಿ. ಸೊ ನೆಕ್ಸ್ಟ್ ನಾವು ಮಿಡಲ್ ಆಫ್ ದ ಸೀರೀಸ್ ಬಂದ್ರೆ, ಸೊ ಮಿಡಲ್ ಆಫ್ ದ ಸೀರೀಸ್ ಬಂದ್ಬಿಟ್ಟು ಅದು ಯಾವ್ದು ನಮಗೆ ಸಿಗ್ತಾ ಇರುತ್ತೆ ಎನ್ವಿರಾನ್ಮೆಂಟ್ ಅಲ್ಲಿ ಅಂತಂದ್ರೆ ಅದು ನಮಗೆ ಇನ್ ಜನರಲ್ ಆಗಿ ಆಕ್ಸೈಡ್ಸ್ ಅಥವಾ ನಮಗೆ ಸಲ್ಫೈಡ್ ಓರ್ಸ್ ಅಥವಾ ನಮಗೆ ಕಾರ್ಬನೇಟ್ ಓರ್ಸ್ ಈ ತರ ನಮಗೆ ಸಿಗ್ತಾ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಜಿಂಕ್ ತಗೊಂಡ್ರೆ ಜಿಂಕ್ ಸಲ್ಫೈಡ್ ಆಗಿ ನಿಮಗೆ ಸಿಗ್ತಾ ಇರುತ್ತೆ. ನಿಮಗೆ ಡೈರೆಕ್ಟ್ ಆಗಿ ನಿಮಗೆ ಅರ್ಥ ನಿಮಗೆ ಜಿಂಕ್ ಸಿಕ್ಬಿಡಲ್ಲ, ಜಿಂಕ್ ಮೆಟಲ್ ಅದು ನಿಮಗೆ ಜಿಂಕ್ ಸಲ್ಫೈಡ್ ಆಗಿ ಸಿಗ್ತಾ ಇರುತ್ತೆ, ಮತ್ತೆ ಜಿಂಕ್ ಕಾರ್ಬನೇಟ್. ಸೊ ನಿಮಗೆ ಈ ತರ ಜಿಂಕ್ ಕಾರ್ಬನೇಟ್ ಸೊ ಈ ತರ ಫಾರ್ಮ್ ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಬಟ್ ನಮಗೆ ಗೋಲ್ಡ್ ಮತ್ತೆ ನಮಗೆ ಸಿಲ್ವರ್ ನೋಡಿದ್ರೆ ಅದು ನಮಗೆ ಅರ್ಥ ನಾವು ಮೈನ್ ಮಾಡಿದ್ರೆ ನಮಗೆ ಗೋಲ್ಡ್ ಆಗಿ ಸಿಗ್ತಾ ಇರುತ್ತೆ, ಸಿಲ್ವರ್ ಆಗಿ ಸಿಗ್ತಾ ಇರುತ್ತೆ. ಬಟ್ ಜಿಂಕ್ ತಗೊಂಡ್ರೆ ನಮಗೆ ಜಿಂಕ್ ಸಲ್ಫೈಡ್ ಸಿಗ್ತಾ ಇರುತ್ತೆ ಮತ್ತೆ ಜಿಂಕ್ ಕಾರ್ಬನೇಟ್. ಸೊ ಈ ತರ ಯಾವ್ದೋ ಒಂದು ಫಾರ್ಮ್ ಅಲ್ಲಿ ನಮಗೆ ಸಿಗ್ತಾ ಇರುತ್ತೆ. ಮತ್ತೆ ಲೀಸ್ಟ್ ರಿಯಾಕ್ಟಿವ್ ಮೆಟಲ್ ಕೂಡ ನಮಗೆ ಈ ತರ ಸಿಗ್ತಾ ಇರುತ್ತೆ. ಜನರಲ್ ಆಗಿ ನಮಗೆ ಲೀಸ್ಟ್ ರಿಯಾಕ್ಟಿವ್ ಮೆಟಲ್ ಸಲ್ಫೈಡ್ ಓರ್ಸ್ ನಮಗೆ ಜಾಸ್ತಿ ಸಿಗ್ತಾ ಇರುತ್ತೆ. ಸೊ ನಮ್ಗೆ ಏನು ನಮ್ಗೆ ಎಲಿಮೆಂಟ್ಸ್ ಇದೆ, ಆ ಕಾಂಪೌಂಡ್ಸ್ ವಿಚ್ ಅಕರ್ ನ್ಯಾಚುರಲಿ ಇನ್ ಅರ್ತ್ ಕ್ರಸ್ಟ್ ಆರ್ ನೋನ್ ಆಸ್ ಮಿನರಲ್ಸ್, ಅದನ್ನ ನಾವು ಮಿನರಲ್ಸ್ ಅಂತ ಕರಿತೀವಿ. ಅಂಡ್ ನಮ್ಗೆ ಏನಾಗುತ್ತೆ ಜಾಸ್ತಿ ಪ್ಲೇಸಸ್ ಅಲ್ಲಿ ಈ ಮಿನರಲ್ಸ್ ನಮ್ಗೆ ಏನ್ ಜಾಸ್ತಿ ಫೈಂಡ್ ಔಟ್ ಆಗ್ತಾ ಇರುತ್ತೆ ಅಂದ್ರೆ ಆ ಮಿನರಲ್ಸ್ ಒಳಗಡೆ ಜಾಸ್ತಿ ಒಂದು ಮೆಟಲ್ ಇಂದ ಜಾಸ್ತಿ ಪ್ರಪೋರ್ಷನ್ ಇರುತ್ತೆ. ಸೊ ಅದನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಬಹುದು. ಸೊ ಮಿನರಲ್ಸ್ ಕಂಟೈನ್ ಅ ವೆರಿ ಹೈ ಪರ್ಸೆಂಟೇಜ್ ಆಫ್ ಪರ್ಟಿಕ್ಯುಲರ್ ಮೆಟಲ್ ವಿಚ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್. ದೀಸ್ ಮಿನರಲ್ಸ್ ಆರ್ ಕಾಲ್ಡ್ ಆಸ್ ಓರ್ಸ್. ಸೊ ಇದನ್ನ ನಾವು ಓರ್ಸ್ ಅಂತ ನಾವು ಕರೀತಾ ಇರ್ತೀವಿ ಈ ಮಿನರಲ್ಸ್ ನ. ಸೊ ಇವಾಗ ಓರ್ಸ್ ನಾವು ಕ್ಲಾಸಿಫಿಕೇಶನ್ ಮಾಡಿದ್ರೆ ನಿಮಗೆ ಈ ಟೇಬಲ್ ಕೊಟ್ಟಿದ್ದಾರೆ ಎನ್ಸಿಇಆರ್ಟಿ ಟೆಕ್ಸ್ಟ್ ಬುಕ್ ಅಲ್ಲಿ. ಸೊ ಓರ್ಸ್ ನಮಗೆ ಹೈ ರಿಯಾಕ್ಟಿವ್ ಮೆಟಲ್ ನಮಗೆ ಸಿಗ್ತಾ ಇರುತ್ತೆ, ಮೀಡಿಯಂ ರಿಯಾಕ್ಟಿವ್ ಮೆಟಲ್ ಸಿಗ್ತಾ ಇರುತ್ತೆ, ಲೋ ರಿಯಾಕ್ಟಿವ್ ಮೆಟಲ್ ನಮಗೆ ಸಿಗ್ತಾ ಇರುತ್ತೆ. ಇದರ ರಿಯಾಕ್ಟಿವಿಟಿ ಸೀರೀಸ್ ಅನ್ನು ನೋಡಿದ್ವಿ. ಸೊ ಹೈ ರಿಯಾಕ್ಟಿವಿಟಿ ನಾವು ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ ಮೆಟಲ್ಸ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿರ್ತೀವಿ ಅಂಡ್ ಪ್ಯೂರ್ ಮಾಡಿರ್ತೀವಿ. ಸೊ ಈ ಪ್ಯೂರಿಟಿ ಏನಕ್ಕೆ ಮಾಡಬೇಕು ಅಂತಂದ್ರೆ, ಸೊ ನಿಮಗೆ ಏನ್ ಓವರ್ ಸಿಗ್ತಾ ಇದೆ, ಸೊ ನಾವು ಮೈನ್ ಮಾಡಿ ತಗೊಂಡಾಗ ಆ ಓರ್ಸ್ ಅಲ್ಲಿ ನಮಗೆ ಜಾಸ್ತಿ ಇಂಪ್ಯೂರಿಟಿ ಸಿಗ್ತಾ ಇರುತ್ತೆ. ಸೊ ನೀವು ನೋಡಬಹುದು ಓವರ್ ಜಾಸ್ತಿ ಇಂಪ್ಯೂರಿಟಿ ಸಿಗ್ತಾ ಇರುತ್ತೆ. ಅಂದ್ರೆ ಅದ್ರಲ್ಲಿ ಅದು ಫುಲ್ ಮಣ್ಣಾಗಿರ್ಬೋದು ಅಥವಾ ನಿಮಗೆ ಅದು ಮಧ್ಯ ಮಣ್ಣು ನಿಮಗೆ ಕಲ್ ಸಿಗ್ತಾ ಇರ್ಬೋದು. ಸೊ ಈ ತರ ನಾವ್ ಏನ್ ಮಾಡ್ಬೇಕು, ಅದನ್ನ ನಾವು ಪ್ಯೂರ್ ಮಾಡಬೇಕು. ಸೊ ಆ ಇಂಪ್ಯೂರಿಟಿ ನಾವು ಗ್ಯಾಂಗ್ ಅಂತ ಕರಿತೀವಿ. ಸೊ ಓರ್ ವಿಚ್ ಕಂಟೈನ್ಸ್ ಇಂಪ್ಯೂರಿಟೀಸ್ ಆರ್ ನೋನ್ ಎಸ್ ಗ್ಯಾಂಗ್ ಅಂತ ಕರಿತೀವಿ. ಅದು ಒಂದು ವರ್ಡ್ ಅಷ್ಟೇ, ಗ್ಯಾಂಗು. ಇದನ್ನ ನಾವು ಪ್ಯೂರ್ ಮಾಡಬೇಕು, ಅದಕ್ಕೆ ನಾವು ಅದನ್ನ ಪ್ಯೂರ್ ಮಾಡ್ತಾ ಇರ್ತೀವಿ. ಪ್ಯೂರ್ ಮಾಡಾದ್ಮೇಲೆ ಅಂದ್ರೆ ನಾವು ಪ್ಯೂರಿಫಿಕೇಶನ್ ಮಾಡಿದ್ಮೇಲೆ ನಮಗೆ ಮೆಟಲ್ ಕ್ಲೀನ್ ಮೆಟಲ್ ನಮಗೆ ಸಿಗ್ತಾ ಇರುತ್ತೆ. ನೆಕ್ಸ್ಟ್ ಮೀಡಿಯಂ ರಿಯಾಕ್ಟಿವಿಟಿ ನೋಡಿದ್ರೆ ನಮಗೆ ಅದು ನಮ್ಮ ಮೀಡಿಯಂ ರಿಯಾಕ್ಟಿವಿಟಿ ನಮಗೆ ನೇಚರ್ ಹೆಂಗ್ ಸಿಗ್ತಾ ಇರುತ್ತೆ, ಐದರ್ ಇನ್ ಫಾರ್ಮ್ ಆಫ್ ಕಾರ್ಬನೇಟ್ ಓರ್ ಅಥವಾ ನಮಗೆ ಸಲ್ಫೈಡ್ ಓರ್. ಸೊ ನಮಗೆ ಕಾರ್ಬನೇಟ್ ಓರ್ ಅಥವಾ ಸಲ್ಫೈಡ್ ಓರ್ ಸಿಗ್ತಾ ಇರುತ್ತೆ. ಸೊ ಆ ಕಾರ್ಬನೇಟ್ ಓರ್ ಇಂದ ನಾವು ಕ್ಯಾಲ್ಸಿನೇಷನ್ ಅನ್ನೋ ಪ್ರೋಸೆಸ್ ಅನ್ನ ಮಾಡ್ತೀವಿ. ಸಲ್ಫೈಡ್ ಓರ್ ಇದ್ರೆ ನಾವು ರೋಸ್ಟಿಂಗ್ ಅನ್ನೋ ಪ್ರೋಸೆಸ್ ಅನ್ನ ಮಾಡ್ತೀವಿ. ಅದೆರಡು ಪ್ರೋಸೆಸ್ ಮಾಡಾದ್ಮೇಲೆ ನಾವು ರಿಡಕ್ಷನ್ ಮಾಡ್ತಾ ಇರ್ತೀವಿ. ಅಂದ್ರೆ ನಮಗೆ ಆಕ್ಸೈಡ್ ಆಫ್ ಮೆಟಲ್ ಸಿಗ್ತಾ ಇರುತ್ತೆ ಕ್ಯಾಲ್ಸಿನೇಷನ್ ಮತ್ತೆ ರೋಸ್ಟಿಂಗ್ ಮಾಡೋದ್ಮೇಲೆ. ಕ್ಯಾಲ್ಸಿನೇಷನ್ ಏನು, ರೋಸ್ಟಿಂಗ್ ಅಂದ್ರೆ ಏನು ನಿಮ್ಗೆ ಆಮೇಲೆ ಹೇಳ್ತಾ ಇರ್ತೀನಿ. ಜಸ್ಟ್ ಅನ್ಕೊಳ್ಳಿ, ನಮಗೆ ಅಕಸ್ಮಾತ್ ನಮಗೆ ಜಿಂಕ್, ಫಾರ್ ಎಕ್ಸಾಂಪಲ್ ಜಿಂಕ್ ನಮಗೆ ಯಾರು ಹೇಳ್ತಾರೆ ಆ ಜಾಗ ನಿಮಗೆ ಜಿಂಕ್ ಸಿಗುತ್ತೆ ಅಂತ. ಸೊ ನಾವು ಹೋಗಿ ಮೈನ್ ಮಾಡಿದಾಗ ನಮಗೆ ಒಂದು ಮೆಟಲ್ ಸಿಗುತ್ತೆ, ಅದು ನಮಗೆ ಡೈರೆಕ್ಟ್ ಆಗಿ ಜಿಂಕ್ ಆಗಿರಲ್ಲ, ಅದು ನಮಗೆ ಜಿಂಕ್ ಸಲ್ಫೈಡ್ ಅಲ್ಲಿ ಇರುತ್ತೆ ಫಾರ್ಮ್ ಅಲ್ಲಿ, ಅಥವಾ ನಮಗೆ ಅದು ಜಿಂಕ್ ಕಾರ್ಬನೇಟ್ ಫಾರ್ಮ್ ಅಲ್ಲಿ ಸಿಗ್ತಾ ಇರುತ್ತೆ. ಅದನ್ನ ನಾವ್ ಏನ್ ಮಾಡ್ತೀವಿ, ಅದು ಅಕಸ್ಮಾತ್ ಜಿಂಕ್ ಸಲ್ಫೈಡ್ ಆಗಿದೆ ರೋಸ್ಟಿಂಗ್ ಅಂತ ಮಾಡ್ತೀವಿ. ರೋಸ್ಟಿಂಗ್ ರಿಯಾಕ್ಷನ್ ಅಂತ, ರಿಯಾಕ್ಷನ್ ಅಲ್ಲ ರೋಸ್ಟಿಂಗ್ ಪ್ರೊಸೆಸ್ ಅನ್ನ ಮಾಡ್ತೀವಿ. ಅಲ್ಲ ರೋಸ್ಟಿಂಗ್ ಪ್ರೊಸೆಸ್ ಮಾಡಿದ್ಮೇಲೆ ನಮಗೆ ಆಕ್ಸೈಡ್ ಸಿಗ್ತಾ ಇರುತ್ತೆ. ಸಿಮಿಲರ್ಲಿ ನಾವು ಕ್ಯಾಲ್ಸಿನೇಷನ್, ಅಕಸ್ಮಾತ್ ನಮಗೆ ಕಾರ್ಬನೇಟ್ ಓರ್ಸ್ ಸಿಗ್ತಾ ಇದೆ, ನಮಗೆ ಅದು ಕ್ಯಾಲ್ಸಿನೇಷನ್ ಮಾಡ್ತಿರ್ತೀವಿ. ಸೊ ಕ್ಯಾಲ್ಸಿನೇಷನ್ ಪ್ರೊಸೆಸ್ ಮಾಡಿದ್ಮೇಲೆ ನಮಗೆ ಆಕ್ಸೈಡ್ ಸಿಗ್ತಾ ಇರುತ್ತೆ ಮೆಟಲ್ದು. ಆಕ್ಸೈಡ್ ಸಿಕ್ಕಿದ್ಮೇಲೆ ಅದನ್ನ ರೆಡ್ಯೂಸ್ ಮಾಡ್ತೀವಿ. ರೆಡ್ಯೂಸ್ ಮಾಡಿದ್ಮೇಲೆ ನಮಗೆ ಪ್ಯೂರಿಫೈ ಮಾಡ್ತಿರ್ತೀವಿ, ಆ ಮೆಟಲ್ ಕ್ಲೀನ್ ಸಿಗ್ತಾ ಇರುತ್ತೆ. ಲೋ ಮೆಟಲ್ಸ್ ಸಲ್ಫೈಡ್ ರೋಸ್ಟ್ ಮಾಡ್ತೀವಿ, ಮೆಟಲ್ ಸಿಗುತ್ತೆ, ರಿಫೈನ್ ಮಾಡ್ತೀವಿ. ಇದಿಷ್ಟು ನೀವು ನಾಲ್ಕು ಇಟ್ಕೊಳ್ಳಿ. ಸೊ ಇವಾಗ ನೀವು ಹೇಳ್ಬಿಟ್ಟೆ, ಸೊ ಇವಾಗ ನೀವು ಕೇಳ್ಬೋದು, ಓಕೆ ಈ ತರ ಓಕೆ ನಮಗೆ ಒಂದು ಐಡಿಯಾ ತರ ಸಿಕ್ತು. ಸೊ ಇವಾಗ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂದ್ರೆ ರೋಸ್ಟಿಂಗ್ ಅಂದ್ರೆ ಏನು, ಕ್ಯಾಲ್ಸಿನೇಷನ್ ಅಂದ್ರೆ ಏನು, ಹೆಂಗ್ ರೆಡ್ಯೂಸ್ ಮಾಡೋದು ಇದೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ರೋಸ್ಟಿಂಗ್ ಅಂದ್ರೆ ಏನು ಮತ್ತೆ ಕ್ಯಾಲ್ಸಿನೇಷನ್ ಏನು ಅಂತ ಫಸ್ಟ್ ನೋಡ್ಬೇಡ. ಸೊ ಫಸ್ಟ್ ನಮ್ಗೆ ಏನ್ ಸಲ್ಫೈಡ್ಸ್ ಏನ್ ಸಿಗ್ತಾ ಇರುತ್ತೆ, ಸೊ ಸಲ್ಫೈಡ್ಸ್ ನಾವು ರೋಸ್ಟ್ ಮಾಡ್ತೀವಿ. ಸೊ ರೋಸ್ಟಿಂಗ್ ಅಂದ್ರೆ ಏನಂದ್ರೆ ನಿಮ್ಗೆ ಏನ್ ಸಲ್ಫೈಡ್ ಸಿಗ್ತಾ ಇರುತ್ತೆ ಅದನ್ನ ನಾವು ಹೀಟ್ ಮಾಡೋಣ ಇನ್ ಪ್ರೆಸೆನ್ಸ್ ಆಫ್ ಎಕ್ಸಸ್ ಏರ್. ಅದನ್ನ ಹೀಟ್ ಮಾಡಿದ್ರೆ ನಿಮ್ಗೆ ಮೆಟಲ್ ಆಕ್ಸೈಡ್ ಸಿಗ್ತಾ ಇರುತ್ತೆ. ಆ ಪ್ರೊಸೆಸ್ ನಾವು ಹೀಟಿಂಗ್ ರೋಸ್ಟಿಂಗ್ ಅಂತ ಕರಿತೀವಿ. ಸಲ್ಫೈಡ್ ಓಟ್ ಸಿಗುತ್ತೆ, ಅದನ್ನ ನಾವು ಹೀಟ್ ಮಾಡಬೇಕು ಇನ್ ಪ್ರೆಸೆನ್ಸ್ ಆಫ್ ಎಕ್ಸಸ್ ಏರ್. ಜಾಸ್ತಿ ಏರ್ ಇರಬೇಕು. ಅದನ್ನ ಏರ್ ಅಂತ ಸಿಕ್ಕಿದಾಗ ನಿಮ್ಗೆ ಪ್ರಾಡಕ್ಟ್ ಏನ್ ಸಿಗುತ್ತೆ, ಮೆಟಲ್ ಆಕ್ಸೈಡ್ ಸಿಗುತ್ತೆ. ಪ್ಲಸ್ ನಿಮ್ಗೆ ಅದನ್ನ ಮೆಟಲ್ ಆಕ್ಸೈಡ್ ಸಿಗ್ತಾ ಇರುತ್ತೆ, ಅದನ್ನ ನಾವು ರೋಸ್ಟಿಂಗ್ ಅಂತ ಕರಿತೀವಿ. ಅಕಸ್ಮಾತ್ ನಿಮ್ಗೆ ಕಾರ್ಬೋನೇಟ್ ಓಟ್ ಸಿಕ್ಕಿದ್ರೆ ಅದನ್ನ ನಾವು ಕ್ಯಾಲ್ಸಿನೇಷನ್ ಅಂತ ಕರಿತೀವಿ. ಸೊ ಕಾರ್ಬೋನೇಟ್ ಓಟ್ ಅದನ್ನು ಹೀಟ್ ಮಾಡ್ತೀವಿ. ಸೊ ಹೀಟ್ ಮಾಡಬೇಕು ಬಟ್ ಇನ್ ಪ್ರೆಸೆನ್ಸ್ ಆಫ್ ಲಿಮಿಟೆಡ್ ಏರ್. ಸೊ ಲಿಮಿಟೆಡ್ ಏರ್ ಅಲ್ಲಿ ನಾವು ಅದನ್ನ ಹೀಟ್ ಮಾಡಿದಾಗ ನಮಗೆ ಮೆಟಲ್ ಆಕ್ಸೈಡ್ ಸಿಗ್ತಾ ಇರುತ್ತೆ, ಅದನ್ನ ನಾವು ಕ್ಯಾಲ್ಸಿನೇಷನ್ ಅಂತ ಕರಿತೀವಿ. ಸೊ ಇಷ್ಟು ಪ್ರೊಸೆಸ್ ನಿಮಗೆ ರೋಸ್ಟಿಂಗ್ ಅಂದ್ರೆ ಏನು, ಕ್ಯಾಲ್ಸಿನೇಷನ್ ನಿಮಗೆ ಅರ್ಥ ಆಗಿದೆ. ಸೊ ಇವಾಗ ನಾವೇನ್ ಮಾಡೋಣ, ಫಸ್ಟ್ ಎಕ್ಸ್ಟ್ರಾಕ್ಟ್ ಮಾಡೋಣ ಲೋ ಮೆಟಲ್ಸ್. ಸೊ ಯಾವ ಮೆಟಲ್ಸ್ ರಿಯಾಕ್ಟಿವ್ ಲೋ ಇದೆ ಅದನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡೋಣ, ಆಮೇಲೆ ಮಿಡಲ್, ಆಮೇಲೆ ಹೈ ಹೋಗೋಣ. ಸೊ ಯಾವ್ದು ಕೆಳಗಡೆಯಿಂದ ಮೇಲೆ ಹೋಗ್ಬೇಕು, ಮೇಲಿಂದ ಕೆಳಗಡೆ ಬರಬಾರ್ದು. ಸೊ ಜೀವನದಲ್ಲೂ ಅಷ್ಟೇ ಈ ತರ ಮಾಡ್ತಾ ಇರಬೇಕು. ಸೊ ನೆಕ್ಸ್ಟ್ ಇವಾಗ ಎಕ್ಸ್ಟ್ರಾಕ್ಟಿಂಗ್ ಮೆಟಲ್ಸ್ ವಿತ್ ಲೋ ಇನ್ ಆಕ್ಟಿವಿಟಿ ಸೀರೀಸ್ ನೋಡ್ತಾ ಇರೋಣ. ಸೊ ಫಸ್ಟ್ ಎಕ್ಸಾಂಪಲ್ ನೋಡೋಣ. ನಮಗೆ ಮರ್ಕ್ಯೂರಿಕ್ ಸಲ್ಫೈಡ್ ಅಂತ ಇದೆ, ಇದನ್ನ ಸಿನಾಬಾರ್ ಅಂತ ಕರಿತೀವಿ. ಸಿನಾಬಾರ್ ಅಥವಾ ಮರ್ಕ್ಯೂರಿಕ್ ಸಲ್ಫೈಡ್.
ಸೊ ಯಾವ್ದೋ ಒಂದು ಜಾಗ ಹೋದೆ ನಾನು ಮೈಂಡ್ ಮಾಡಿದೆ, ನಂಗೆ ಏನ್ ಸಿಕ್ತು, ಮರ್ಕ್ಯೂರಿ ಸಿನಾಬಾರ್ ಸಿಕ್ತು, ಅಂದ್ರೆ ಮರ್ಕ್ಯೂರಿ ಸಲ್ಫೈಡ್ ಸಿಕ್ತು. ಸೊ ಮರ್ಕ್ಯೂರಿ ಸಲ್ಫೈಡ್ ನಾನು ಏನ್ ಮಾಡ್ಬೇಕು ಇವಾಗ, ನಂಗೆ ಇದು ಸಲ್ಫೈಡ್ ಫಾರ್ಮ್ ಅಲ್ಲಿ ಇದೆ. ಸೊ ಸಲ್ಫೈಡ್ ಫಾರ್ಮ್ ಅಲ್ಲಿ ಇದೆ ಅಂತ ನಾನು ಇವಾಗ ರೋಸ್ಟಿಂಗ್ ಮಾಡಬೇಕು. ರೋಸ್ಟಿಂಗ್ ಮಾಡೋದಂದ್ರೆ ಇದನ್ನ ಬರ್ನ್ ಮಾಡಬೇಕು ವಿತ್ ಪ್ರೆಸೆನ್ಸ್ ಆಫ್ ಎಕ್ಸೆಸ್ ಏರ್. ಸೊ ಬರ್ನ್ ಅಂತಂದ್ರೆ ಆಕ್ಸಿಜನ್ ಯೂಸ್ ಮಾಡಲೇಬೇಕು. ಸೊ ಆಕ್ಸಿಜನ್ ಯೂಸ್ ಮಾಡ್ತೀನಿ, ಇದು ಹೀಟ್ ಸಿಂಬಲ್ ಅಂತ ಕೊಡಿ, ಅಂದ್ರೆ ಬರ್ನ್ ಮಾಡ್ತಾ ಇದೀವಿ ಅಂತ. ಸೊ ನನಗೆ H2O ಸಿಗ್ತದೆ ಪ್ಲಸ್ SO2 ಸಿಗ್ತದೆ. SO2 ಕಡೆ ಬಿಟ್ಬಿಡೋಣ, ಮೇಜರ್ ನಮಗೆ ಏನ್ ಸಿಗ್ತದೆ, ಮೆಟಲ್ ಆಕ್ಸೈಡ್ ಸಿಗ್ತಾ ಇದೆ. ಸೊ ಮೆಟಲ್ ಆಕ್ಸೈಡ್ ಸಿಕ್ಕಾಯ್ತು. ಸೊ ನಮ್ಗೆ ಇವಾಗ ಮೆಟಲ್ ಆಕ್ಸೈಡ್ ಸಿಕ್ಕಾದ್ಮೇಲೆ ನಾವೇನ್ ನೋಡ್ಬೇಕು, ರೆಡ್ಯೂಸ್ ಮಾಡ್ತಾ ಇರಬೇಕು. ಸೊ ರೆಡ್ಯೂಸ್ ಮಾಡಕ್ ನಾನು ಏನ್ ಮಾಡ್ತೀನಿ, ಸೊ ಅದನ್ನ ಮತ್ತೆ ಹೀಟ್ ಮಾಡ್ತೀನಿ. ಸೊ ರೆಡ್ಯೂಸ್ ಮಾಡ್ಬೇಕು, ಹೀಟ್ ಮಾಡಿದೆ, ಮೆಟಲ್ ಆಕ್ಸೈಡ್ ನ ಹೀಟ್ ಮಾಡಿದಾಗ ನಮ್ಗೆ ಮೆಟಲ್ ಸಿಗ್ತಾ ಇರುತ್ತೆ ಪ್ಲಸ್ ಆಕ್ಸಿಜನ್ ನಮಗೆ ರಿಲೀಸ್ ಆಗ್ತಾ ಇರುತ್ತೆ. ಸೊ ಇದಿಷ್ಟು ನೀವು ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್ ಏನ್ ಮಾಡಿದ್ವಿ, ಮೆಟಲ್ ಸಲ್ಫೈಡ್ ಸಿಕ್ತು, ರೋಸ್ಟಿಂಗ್ ಪ್ರೊಸೆಸ್ ಮಾಡಿದ್ವಿ, ಮೆಟಲ್ ಆಕ್ಸೈಡ್ ಸಿಕ್ತು. ಮೆಟಲ್ ಆಕ್ಸೈಡ್ ತಗೊಂಡ್ವಿ, ರೆಡ್ಯೂಸ್ ಮಾಡಿದ್ವಿ. ಹೆಂಗೆ ರೆಡ್ಯೂಸ್ ಮಾಡಿದ್ವಿ, ಹೀಟ್ ಮಾಡಿದ್ವಿ. ಹೀಟ್ ಮಾಡಿದ್ಮೇಲೆ ನಮಗೆ ಮೆಟಲ್ ಸಿಗ್ತಾ ಇದೆ ಪ್ಲಸ್ ಆಕ್ಸಿಜನ್ ಎವಾಲ್ವ್ ಆಗ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಮ್ಗೆ ಏನ್ ಸಿಗ್ತಾ ಇದೆ, ಇದು ಬಂದ್ಬಿಟ್ಟು ಮಿಡಲ್ ಆಕ್ಟಿವಿಟಿ ಸೀರೀಸ್ ಆಗಿದೆ. ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಮಿಡಲ್ ಆಕ್ಟಿವಿಟಿ ಸೀರೀಸ್ ಆಗಿದೆ. ಸೊ ಜಿಂಕ್ ನಂಗೆ ಜಿಂಕ್ ಸಲ್ಫೈಡ್ ಸಿಕ್ಕಿದ್ರೆ ಫಸ್ಟ್ ರೋಸ್ಟ್ ಮಾಡ್ತೀನಿ. ರೋಸ್ಟಿಂಗ್ ಅಂತ ಅಂದ್ರೆ ಹೀಟ್ ಮಾಡ್ತೀನಿ ಇನ್ ಪ್ರೆಸೆನ್ಸ್ ಆಫ್ ಎಕ್ಸೆಸ್ ಏರ್, ಅಂದ್ರೆ ಆಕ್ಸಿಜನ್ ಜೊತೆ ನಂಗೆ ಒಂದು ಮೆಟಲ್ ಆಕ್ಸೈಡ್ ಸಿಕ್ತು. ಈ ಮೆಟಲ್ ಆಕ್ಸೈಡ್ ನಾನು ಇವಾಗ ರೆಡ್ಯೂಸ್ ಮಾಡಬೇಕು. ಸೊ ಇವಾಗ ರೆಡ್ಯೂಸ್ ಮಾಡಬೇಕು ಅಂದ್ರೆ ನಿಮ್ಗೆ ಎರಡು ತರ ಇದೆ. ಒಂದು ಆಗಲೇ ನನಗೆ ಫಸ್ಟ್ ಪ್ರೊಸೆಸ್ ನಲ್ಲಿ ನಾವು ಹೀಟ್ ಮಾಡಿದ್ರೆ ಸಾಕು ನಮಗೆ ಮೆಟಲ್ ಸಿಗ್ತಾ ಇರುತ್ತೆ, ಅದು ಸ್ವಲ್ಪ ಈಸಿ ಆಗಿರುತ್ತೆ. ಬಟ್ ಇನ್ನ ಏನನ್ನ ನೀವೇನು ಮಾಡಬಹುದು, ನೀವು ಕಾರ್ಬನ್ ಅನ್ನ ಯೂಸ್ ಮಾಡಬಹುದು. ಕಾರ್ಬನ್ ಏನಕ್ಕೆ ಅಂತಂದ್ರೆ ಕಾರ್ಬನ್ ಒಂದು ರೆಡ್ಯೂಸಿಂಗ್ ಏಜೆಂಟ್ ಆಗಿರುತ್ತೆ. ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ವಿತ್ ಆಕ್ಸಿಡೈಸ್ ಇಟ್ ಸೆಲ್ಫ್ ಅಂಡ್ ರೆಡ್ಯೂಸಸ್ ಅದರ್ಸ್. ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ವಿತ್ ಆಕ್ಸಿಡೈಸ್ ಇಟ್ ಸೆಲ್ಫ್ ಅಂಡ್ ರೆಡ್ಯೂಸಸ್ ಅದರ್. ಸೊ ಕಾರ್ಬನ್ ನೀವು ಯೂಸ್ ಮಾಡಿದಾಗ, ಸೊ ನಿಮಗೆ ರೋಸ್ಟಿಂಗ್ ಮಾಡಿದ್ರೆ, ಸೊ ರಿಯಾಕ್ಷನ್ ನೀವು ಜ್ಞಾಪಕ ಇಟ್ಕೊಬೇಕು, ಜಿಂಕ್ ಸಲ್ಫೈಡ್ ಪ್ಲಸ್ ಆಕ್ಸಿಜನ್ ಇನ್ ದ ಪ್ರೆಸೆನ್ಸ್ ಆಫ್ ಹೀಟಿಂಗ್ ಗಿವ್ಸ್ ಜಿಂಕ್ ಆಕ್ಸೈಡ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್. ಜ್ಞಾಪಕ ಇಟ್ಕೊಬೇಕು. ಬ್ಯಾಲೆನ್ಸಿಂಗ್ ವಿತ್ ನಂಬರ್ಸ್ ಅದ ಏನ್ ಬ್ಯಾಲೆನ್ಸಿಂಗ್ ಜ್ಞಾಪಕ ಇಟ್ಕೊಂಬೇಡಿ, ಅಂದ್ರೆ 2ZNS ಪ್ಲಸ್ 3O2 ಇದನ್ನ ಜ್ಞಾಪಕ ಇಟ್ಕೊಂಬೇಡಿ. ನಿಮ್ಗೆ ಬ್ಯಾಲೆನ್ಸ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಜಸ್ಟ್ ರಿಯಾಕ್ಷನ್ ಜ್ಞಾಪಕ ಇಟ್ಕೊಳ್ಳಿ. ZNS ಪ್ಲಸ್ O2 ಗಿವ್ಸ್ ZnO ಪ್ಲಸ್ SO2 ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಸಿಂಗಲ್ ಅಕಸ್ಮಾತ್ ಜಿಂಕ್ ನಿಮಗೆ ಕಾರ್ಬನೇಟ್ ಫಾರ್ಮ್ ಅಲ್ಲಿ ಸಿಕ್ಕಿದ್ರೆ ZnCO3 ಗಿವ್ಸ್ ZnO ಪ್ಲಸ್ CO2. ಇದು ನಾವು ಈ ಪ್ರೊಸೆಸ್ ನಾವು ರೋಸ್ಟಿಂಗ್ ಅಂತ ಕರಿತೀವಿ. ಈ ಪ್ರೊಸೆಸ್ ನಾವು ಕ್ಯಾಲ್ಸಿನೇಷನ್ ಅಂತ ಕರಿತೀವಿ. ಈ ಪ್ರೊಸೆಸ್ ನಾವು ರೋಸ್ಟಿಂಗ್ ಅಂತ ಕರಿತೀವಿ. ರೋಸ್ಟ್ ಆರ್ ಅಂತ ಬರಿತೀನಿ ರೋಸ್ಟ್ಗೆ, ಇದು ರಿಡಕ್ಷನ್ RE ಅಂತ ಬರಿತೀನಿ. ಸೊ ಇದು ರೋಸ್ಟ್, ಇದು ಕ್ಯಾಲ್ಸಿನೇಷನ್, C ಅಂದ್ರೆ ಕ್ಯಾಲ್ಸಿನೇಷನ್ ಅಂತ ಬರಿತೀನಿ. ಸೊ ಇವಾಗ ನಾವೇನ್ ಮಾಡ್ತೀವಿ, ರೆಡ್ಯೂಸ್ ಮಾಡಬೇಕು. ಸೊ ರೆಡ್ಯೂಸ್ ಮಾಡಿ ಕಾರ್ಬನ್ ಯೂಸ್ ಮಾಡಬಹುದು. ಸೊ ಕಾರ್ಬನ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿದೀನಿ. ಸೊ ಕಾರ್ಬನ್ ಏನ್ ಮಾಡುತ್ತೆ, ಅದನ್ನೇ ಆಕ್ಸಿಡೈಸ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಇಲ್ಲಿ ಏನಿದೆ ಜಿಂಕ್, ಅದನ್ನ ರೆಡ್ಯೂಸ್ ಮಾಡುತ್ತೆ. ರಿಡಕ್ಷನ್ ಅಂದ್ರೆ ಏನು, ಗೇನ್ ಆಫ್ ಹೈಡ್ರೋಜನ್, ರಿಮೂವಲ್ ಆಫ್ ಆಕ್ಸಿಜನ್. ಸೊ ZnO ಇಂದ ಆಕ್ಸಿಜನ್ ರಿಮೂವ್ ಆಗ್ತಾ ಇರುತ್ತೆ, ಕಾರ್ಬನ್ ಅದು ಆಕ್ಸಿಜನ್ ತಗೊಂತಾ ಇರುತ್ತೆ. ಸೊ ನಿಮ್ಗೆ ಕಾಣಿಸ್ತದೆ ZnO ಪ್ಲಸ್ C ಗಿವ್ಸ್ Zn ಪ್ಲಸ್ CO2. ಸೊ ನೀವು ನೋಡಿದ್ರೆ ನಮಗೆ ಲಾಸ್ಟ್ ಫೈನಲ್ ಪ್ರೊಸೆಸ್ ಅಲ್ಲಿ ಏನ್ ಸಿಗ್ತದೆ, ನಮಗೆ ಮೆಟಲ್ ಸಿಗ್ತಾ ಇದೆ. ಸೊ ಫೈನಲ್ ನಾನು ರೋಸ್ಟಿಂಗ್ ಮಾಡಿದೆ, ಅದು ಕ್ಯಾಲ್ಸಿನೇಷನ್ ಮಾಡಿದೆ, ಅದಾದ್ಮೇಲೆ ರಿಡ್ಯೂಸ್ ಮಾಡಿದೆ, ಅದಾದ್ಮೇಲೆ ನನಗೆ ಜಿಂಕ್ ಮೆಟಲ್ ಸಿಗ್ತಾ ಇದೆ. ಸೊ ಈ ತರ ನಾವು ಯಾವ್ದೇ ಒಂದು ಮೆಟಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸಿಮಿಲರ್ಲಿ ಇಲ್ಲಿ ಅಷ್ಟೇ ಲೋ ರಿಯಾಕ್ಟಿವ್ ಮೆಟಲ್ಸ್ ಅಲ್ಲಿ ನಮಗೆ ಸಲ್ಫೈಡ್ ಸಿಕ್ತು, ರೋಸ್ಟಿಂಗ್ ಮಾಡಿದೆ, ರಿಡಕ್ಷನ್ ಮಾಡಿದೆ, ನನಗೆ ಫೈನಲ್ ನನಗೆ ಮರ್ಕ್ಯೂರಿ ಮೆಟಲ್ ಸಿಕ್ತು. ಸೊ ಇದನ್ನ ನಾವು ಯೂಸ್ ಮಾಡ್ತಿರ್ತೀವಿ. ಸೊ ಇನ್ನೊಂದು ಪ್ರೊಸೆಸ್ ನೀವು ಏನಪ್ಪ ಯೂಸ್ ಮಾಡಬಹುದು, ರೋಸ್ಟಿಂಗ್ ಕ್ಯಾಲ್ಸಿನೇಷನ್ ಬಿಟ್ಟು ಅಂತಂದ್ರೆ ನೀವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಯೂಸ್ ಮಾಡ್ತಾ ಇರಬಹುದು. ಸೊ ರೋಸ್ಟಿಂಗ್ ಮಾಡ್ಬಿಡಿ ಫಸ್ಟ್, ರೋಸ್ಟಿಂಗ್ ಮಾಡಿದ್ಮೇಲೆ ನಿಮಗೆ ಮೆಟಲ್ ಆಕ್ಸೈಡ್ ಸಿಗ್ತಾ ಇರುತ್ತೆ. ಸೊ ಈ ಮೆಟಲ್ ಆಕ್ಸೈಡ್ ಸಿಕ್ಕಿದ್ಮೇಲೆ ನೀವು ಯಾವ ಮೆಟಲ್ ಆಕ್ಸೈಡ್ ಅಂತ ನೀವು ಡಿಸೈಡ್ ಮಾಡಿ. ಫಾರ್ ಎಕ್ಸಾಂಪಲ್ ಜಿಂಕ್ ಅಂತ ಇದ್ರೆ, ಸೊ ಜಿಂಕ್ ಆಕ್ಸೈಡ್ ಸಿಕ್ಕಿದ್ರೆ ಜಿಂಕ್ ಆಕ್ಸೈಡ್ ಗಿನ್ನ ಮೇಲ್ಗಡೆ ಯಾವ ಎಲಿಮೆಂಟ್ಸ್ ಇದೆ ಹೈಯರ್ ರಿಯಾಕ್ಟಿವ್, ಅದ್ರ ಜೊತೆ ನೀವು ರಿಯಾಕ್ಷನ್ ಮಾಡಿದ್ರೆ ನಿಮಗೆ ಅದು ಡಿಸ್ಪ್ಲೇಸ್ ಆಗ್ತಾ ಇರುತ್ತೆ. ಸೊ ಜಿಂಕ್ ಬಂದ್ಬಿಟ್ಟು ಲೀಸ್ಟ್ ರಿಯಾಕ್ಟಿವ್ ಆಗಿರುತ್ತೆ, ಅದ್ರ ಮೇಲ್ಗಡೆ ಎಲಿಮೆಂಟ್ ಹೈ ರಿಯಾಕ್ಟಿವ್. ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಹೈಯರ್ ರಿಯಾಕ್ಟಿವ್ ಎಲಿಮೆಂಟ್ ವಿಲ್ ರೀಪ್ಲೇಸಸ್ ಲೆಸರ್ ರಿಯಾಕ್ಟಿವ್ ಎಲಿಮೆಂಟ್. ಸೊ ನಿಮಗೆ ಆ ಎಲಿಮೆಂಟ್ ಸಿಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ತಗೊಂಡ ಮ್ಯಾಂಗನೀಸ್ ಆಕ್ಸೈಡ್. ಸೊ ನಂಗೆ ಇವಾಗ ಏನೋ ಒಂದು ಪ್ರೋಸೆಸ್, ನಂಗೆ ಮ್ಯಾಂಗನೀಸ್ ಸಲ್ಫೈಡ್, ಮ್ಯಾಂಗನೀಸ್ ನಂಗೆ ಕಾರ್ಬನೇಟ್ ಏನೋ ಸಿಕ್ತು, ರೋಸ್ಟ್ ಮಾಡಿದೆ, ಕ್ಯಾಲ್ಸಿನೇಷನ್ ಮಾಡಿದೆ, ಏನೋ ಒಂದು ಮಾಡಿದೆ, ನಂಗೆ ಮೆಟಲ್ ಆಕ್ಸೈಡ್ ತನಕ ತಂದೆ. ಇವಾಗ ಈ ಮೆಟಲ್ ಆಕ್ಸೈಡ್ ನೀವು ಅಟ್ಲೀಸ್ಟ್ ನೀವು ಹೀಟ್ ಮಾಡಬಹುದು. ಹೀಟ್ ಮಾಡಿದ್ರೆ ನಿಮಗೆ ಮ್ಯಾಂಗನೀಸ್ ಸಿಗುತ್ತೆ, ಅದು ಒಂದು ಮೆಥಡ್ ಆಗಿರುತ್ತೆ. ಇನ್ನು ನೀವು ಕಾರ್ಬನ್ ಯೂಸ್ ಮಾಡಬಹುದು, ಇಲ್ಲ ಅಂತಂದ್ರೆ ನೀವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಯೂಸ್ ಮಾಡಬಹುದು. ಸೊ ಡಿಸ್ಪ್ಲೇಸ್ಮೆಂಟ್ ಅಂತಂದ್ರೆ, ಸೊ ನಂಗೆ ಗೊತ್ತು ರಿಯಾಕ್ಟಿವಿಟಿ ಸೀರೀಸ್ ಏನಪ್ಪಾ, ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್, ಐರನ್, lead, hydrogen, copper, mercury, silver, gold. ಸೊ ಇವಾಗ ನಂಗೆ ಏನಿದೆ, ಮ್ಯಾಂಗನೀಸ್ ಆಕ್ಸೈಡ್ ಸಿಗ್ತಾ ಇದೆ. ಸೊ ಮ್ಯಾಂಗನೀಸ್ ಇಲ್ಲೆಲ್ಲೂ ಇಲ್ವೇ ಇಲ್ಲ. ಬಟ್ ನೀವು ಅನ್ಕೊಳ್ಳಿ, ನೆಕ್ಸ್ಟ್ ನಮ್ಗೆ ಏನ್ ಸಿಗ್ತದೆ, ಅಲ್ಯೂಮಿನಿಯಂ ಸಿಗ್ತಾ ಇದೆ. ಸೊ ಅಲ್ಯೂಮಿನಿಯಂ ಸಿಗ್ತಾ ಇರೋದ್ರಿಂದ ಸೊ ಮ್ಯಾಂಗನೀಸ್ ಏನಪ್ಪ ಆಗಿದೆ, ಸೊ ಮ್ಯಾಂಗನೀಸ್ ಇದ್ರಲ್ಲಿ ಜಾಸ್ತಿ ನಮಗೆ ಟೇಬಲ್ ಕೊಟ್ಟಿಲ್ಲ, ಬಟ್ ನೀವು ನಿಮ್ಗೆ ಗೊತ್ತಿರಬೇಕು. ಸೊ ಮ್ಯಾಂಗನೀಸ್ ಬಿಟ್ಟು ಅಲ್ಯೂಮಿನಿಯಂ ಕಮ್ಮಿ ಆಗಿರುತ್ತೆ. ಅದಕ್ಕೆ ನಾನು ಈ ಎಕ್ಸಾಂಪಲ್ ತಗೊಂಡಿದ್ದೀನಿ ಇದನ್ನ ಹೇಳಕ್ಕೆ. ಮ್ಯಾಂಗನೀಸ್ ಅಲ್ಯೂಮಿನಿಯಂ ಕಮ್ಮಿ ರಿಯಾಕ್ಟಿವ್ ಇರುತ್ತೆ. ಸೊ ಇದನ್ನ ತಗೊಂಡಾಗ, ಸೊ ಅಲ್ಯೂಮಿನಿಯಂ ಜಾಸ್ತಿ ರಿಯಾಕ್ಟಿವ್ ಇರೋದ್ರಿಂದ ಅಲ್ಯೂಮಿನಿಯಂ ಮ್ಯಾಂಗನೀಸ್ ಡಿಸ್ಪ್ಲೇಸ್ ಮಾಡ್ತಾ ಇರುತ್ತೆ. ಸೊ ನಮ್ಗೆ ಏನ್ ಸಿಗುತ್ತೆ, Mn ಸಿಗುತ್ತೆ, ಪ್ಲಸ್ ನಂಗೆ ಇಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಸಿಗ್ತಾ ಇರುತ್ತೆ, ಪ್ಲಸ್ ಹೀಟ್. ಇದು ಬಂದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗುತ್ತೆ, ಅದಕ್ಕೆ ಹೀಟ್ ರಿಲೀಸ್ ಆಗ್ತಾ ಇದೆ. ಸೊ ಇವಾಗ ರಿಡಕ್ಷನ್ ಆದಾಗ ಏನಾಯ್ತು, ಹೈಯರ್ ರಿಯಾಕ್ಟಿವ್ ಎಲಿಮೆಂಟ್ ಅಲ್ಯೂಮಿನಿಯಂ ಡಿಸ್ಪ್ಲೇಸಸ್ ಲೋವರ್ ರಿಯಾಕ್ಟಿವ್ ಎಲಿಮೆಂಟ್ ಮ್ಯಾಂಗನೀಸ್. ಡಿಸ್ಪ್ಲೇಸ್ ಮಾಡಿದಾಗ ಎ ಅಂದ್ಬಿಟ್ಟು Mn ಜಾಗ ತಗೊಂತು, Mn ನ ಆ ಕಡೆ ಬಿಸಾಕ್ತು. ಸೊ Mn ಬಿಸಾಕ್ತು ಅಂತಂದ್ರೆ ನಂಗೆ Mn ಮೆಟಲ್ ಸಿಗ್ತಾ ಇದೆ, ನಂಗೆ ಅದೇ ಬೇಕಾಗಿದ್ದು ಫೈನಲ್ ಆಗಿ ಮ್ಯಾಂಗನೀಸ್ ಮೆಟಲ್. ಸೊ ಇದು ನೀವು ಜ್ಞಾಪಕ ಇಟ್ಕೊಬೇಕು. ನೆಕ್ಸ್ಟ್ ಸಿಮಿಲರ್ಲಿ ಒಂದು ರಿಯಾಕ್ಷನ್ ಇದೆ, Fe2O3 ಪ್ಲಸ್ Al ಗಿವ್ Fe ಪ್ಲಸ್ Al2O3 ಪ್ಲಸ್ ಹೀಟ್. ಇದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗಿದೆ. ನೀವು ನೋಡಬಹುದು ಐರನ್ ಮತ್ತೆ Al. ಸೊ ಐರನ್ ನೀವು ನೋಡಿದ್ರೆ ಐರನ್ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. ಸೊ ಐರನ್ ಇಂದ ಮೇಲ್ಗಡೆ ನೀವು ಯಾವುದೇ ಎಲಿಮೆಂಟ್ ತಗೊಂಡ್ರು ಆ ಮೆಟಲ್ ಡಿಸ್ಪ್ಲೇಸ್ ಆಗ್ತಾ ಇರುತ್ತೆ. ಸೊ ನಿಮ್ಗೆ Fe ಸಿಕ್ತು, ಮೆಟಲ್ ಸಿಗ್ತಾ ಇರುತ್ತೆ. ಸೊ ಈ ರಿಯಾಕ್ಷನ್ ನಾವು ಥರ್ಮಿಟ್ ರಿಯಾಕ್ಷನ್ ಅಂತ ಕರಿತೀವಿ. ಲಾಸ್ಟ್ ರಿಯಾಕ್ಷನ್ ನಿಮ್ಗೆ ಏನ್ ಕಾಣಿಸ್ತದೆ, Fe2O3.
ಸೊ ಈ ರಿಯಾಕ್ಷನ್ ನಾವು ಥರ್ಮಿಟ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಈ ರಿಯಾಕ್ಷನ್ ನಾವೆಲ್ಲಪ್ಪ ಯೂಸ್ ಮಾಡ್ತೀವಿ ಅಂತಂದ್ರೆ, ಸೊ ರೈಲ್ವೆ ಟ್ರ್ಯಾಕ್ಸ್ ನ ಜಾಯಿನ್ ಮಾಡಕ್ಕೆ ಅಥವಾ ಯಾವ್ದಾದ್ರು ಪಾರ್ಟ್ಸ್, ಒಂದು ಮಷೀನ್ ಯಾವ್ದಾದ್ರು ಪಾರ್ಟ್ ಮುರಿದೋಗಿದ್ರೆ ಅದನ್ನ ಜಾಯಿನ್ ಮಾಡಕ್ಕೆ ಈ ಥರ್ಮಿಟ್ ರಿಯಾಕ್ಷನ್ ಯೂಸ್ ಮಾಡ್ತಿರ್ತೀವಿ. ಬಿಕಾಸ್ ಏನಕ್ಕೆ ಅಂದ್ರೆ ಇದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ, ರಿಯಾಕ್ಷನ್ ಹೈಲಿ ಎಕ್ಸೋಥರ್ಮಿಕ್ ಇರುತ್ತೆ. ಸೊ ಇದಿಷ್ಟು ನೀವು ನ್ಯಾಪ್ ಮಾಡ್ಕೊಬೇಕು ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡ್ತಿರ್ತೀವಿ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಟ್ರಾಕ್ಟ್ ಮಾಡೋ ಹೈ ರಿಯಾಕ್ಟಿವ್ ಮೆಟಲ್ಸ್ ನ ಪೊಟ್ಯಾಷಿಯಂ ಆಗಿರ್ಬೋದು, ಸೋಡಿಯಂ ಆಗಿರ್ಬೋದು, ಇದನ್ನೆಲ್ಲ ಹೆಂಗ್ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ ನೋಡ್ತಾರ. ಇದನ್ನ ನಾವು ಮೈನ್ ಮಾಡಿದಾಗ ನಮಗೆ ನೇಟಿವ್ ಸ್ಟೇಟ್ ಅಲ್ಲಿ ಸಿಗಲ್ಲ. ಸೊ ಜಾಸ್ತಿ ರಿಯಾಕ್ಟಿವ್ ಇರೋದ್ರಿಂದ ಇದು ನಮಗೆ ನೇಟಿವ್ ಫಾರ್ಮ್ ಅಲ್ಲಿ ಸಿಗಲ್ಲ. ಸೊ ಇವಾಗ ನಮ್ಗೆ ಯಾವ್ದೇ ಸಲ್ಫೈಡ್ ಅಥವಾ ಕಾರ್ಬನೇಟ್ ಓರ್ ಸಿಕ್ಕಾದ್ಮೇಲೆ ನಾವು ಇದನ್ನ ರೆಡ್ಯೂಸ್ ಮಾಡಬೇಕು. ಇದನ್ನ ರೆಡ್ಯೂಸ್ ಮಾಡಕ್ಕೆ ನಾವು ಇಲ್ಲಿ ಹೈ ರಿಯಾಕ್ಟಿವ್ ಮೆಟಲ್ಸ್ ಗೆ ನಾವು ಕಾರ್ಬನ್ ಅನ್ನ ಯೂಸ್ ಮಾಡಕ್ಕಾಗಲ್ಲ. ಏನಕ್ಕೆ ಕಾರ್ಬನ್ ಅನ್ನ ಯೂಸ್ ಮಾಡಕ್ಕಾಗಲ್ಲ ಅಂತಂದ್ರೆ ಈ ಮೆಟಲ್ಸ್ ಗೆ ಜಾಸ್ತಿ ಅಫಿನಿಟಿ ಇರುತ್ತೆ ಟುವರ್ಡ್ಸ್ ಆಕ್ಸಿಜನ್. ಅಂದ್ರೆ ಇದು ಆಕ್ಸಿಜನ್ ರಿಯಾಕ್ಟ್ ಆಗ್ಬಿಟ್ಟು ಮೆಟಲ್ ಆಕ್ಸೈಡ್ ಫಾರ್ಮ್ ಆಗ್ತಾ ಇರುತ್ತೆ. ವಿತ್ ಕಂಪೇರ್ ಟು ಆಕ್ಸಿಜನ್, ಕಾರ್ಬನ್ ಇದ್ರ ಜೊತೆ ಕಮ್ಮಿ ರಿಯಾಕ್ಟ್ ಆಗ್ತಾ ಇರುತ್ತೆ, ಅಂದ್ರೆ ರಿಯಾಕ್ಟೇ ಆಗಲ್ಲ. ಆಕ್ಸಿಜನ್ ಗೆ ಇದು ಜಾಸ್ತಿ ಅಫಿನಿಟಿ ಇರುತ್ತೆ. ಸೊ ನಾವ್ ಏನ್ ಮಾಡಬಹುದು ಅಂತಂದ್ರೆ ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ ಅನ್ನು ನಾವು ಯೂಸ್ ಮಾಡ್ತೀವಿ. ಸೊ ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಫಸ್ಟ್ ನಾವು ಒಂದು ಸೊಲ್ಯೂಷನ್ ತಗೊಂತೀವಿ, ಎಲೆಕ್ಟ್ರೋಡ್ ತಗೊಂತೀವಿ. ಸೊ ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನು ಹಾಕ್ತೀವಿ. ಸೊ ಸೊಲ್ಯೂಷನ್ ಹಾಕಿದಾಗ ಏನಪ್ಪ ಆಗುತ್ತೆ ಅಂತಂದ್ರೆ, ಸೊ ಇವಾಗ ನಮಗೆ ಕ್ಯಾಥೋಡ್ ಹತ್ರ ಒಂದು ರಿಯಾಕ್ಷನ್ ಆಗ್ತಾ ಇರುತ್ತೆ, ಆನೋಡ್ ಹತ್ರ ಒಂದು ರಿಯಾಕ್ಷನ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ NaCl ತಗೊಳ್ಳೋಣ. ಸೊ NaCl ಇಂದ ನಂಗೆ ಯಾವ ಮೆಟಲ್ ಬೇಕು? ನನಗೆ ಸೋಡಿಯಂ ಮೆಟಲ್ ನನಗೆ ಬೇಕು. ನಾನು ಎಲ್ಲೋ ಒಂದು ಕಡೆ ಹೋಗ್ತೀನಿ, ನನಗೆ ಸೋಡಿಯಂ ಮೆಟಲ್ ಬೇಕು. ನಾನು ಏನ್ ಮಾಡ್ತೀನಿ, ಸೋಡಿಯಂ ಕ್ಲೋರೈಡ್ ಅನ್ನು ತಗೊಂತೀನಿ, ಅದನ್ನ ಎಲೆಕ್ಟ್ರೋಲಿಸಿಸ್ ಮಾಡ್ತೀನಿ, ನನಗೆ Na ಮೆಟಲ್ ಸಿಗ್ತಾ ಇರುತ್ತೆ. ಸೊ ಇವಾಗ ಏನಾಗುತ್ತೆ, ಒಂದು ಸೊಲ್ಯೂಷನ್ ನೀವು ಹಾಕಿದಾಗ NaCl ಅಲ್ಲಿ, ಸೊ NaCl ಜೊತೆ ಸ್ವಲ್ಪ ವಾಟರ್ ಹಾಕಿ, ಸೊ ಏನಾಗುತ್ತೆ ಅದು ಸ್ವಲ್ಪ, ಸೊ ವಾಟರ್ ನೀವು NaCl ಹಾಕಿದಾಗ Na+Cl- ಆಗಿ ಅದು ಡಿಸೋಸಿಯೇಟ್ ಆಗ್ತಾ ಇರುತ್ತೆ. ಸೊ ಇವಾಗ Na+ ಯಾವ ಕಡೆ ಅಟ್ರಾಕ್ಟ್ ಆಗ್ತಾ ಇರುತ್ತೆ, ನೆಗೆಟಿವ್ ಕಡೆ ಅಟ್ರಾಕ್ಟ್ ಆಗ್ತಾ ಇರುತ್ತೆ ಎಲೆಕ್ಟ್ರೋಡ್ಗೆ. ಮತ್ತೆ Cl- ಯಾವ ಕಡೆ ಅಟ್ರಾಕ್ಟ್ ಆಗ್ತಾ ಇರುತ್ತೆ, ಪಾಸಿಟಿವ್ ಎಲೆಕ್ಟ್ರೋಡ್ ಕಡೆ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಸೊ ರಿಯಾಕ್ಷನ್ ಏನಪ್ಪ ಆಗುತ್ತೆ ಅಂತಂದ್ರೆ, ಸೊ Na+ ಏನಿದೆ ಇದು ಎಲೆಕ್ಟ್ರಾನ್ಸ್ ಅನ್ನ ತಗೊಳುತ್ತೆ, ಎಲೆಕ್ಟ್ರಾನ್ಸ್ ತಗೊಂಡ್ಬಿಟ್ಟು Na ಆಗ್ತಾ ಇರುತ್ತೆ. ಸೊ ನೀವು ಅದನ್ನ ಬಿಟ್ಬಿಡಿ. ಸೊ ನೀವು ಮೆಟಲ್ಸ್ ಜೊತೆ ಕನ್ಫ್ಯೂಸ್ ಆಗ್ಬಿಡಿ. Na ಬಂದ್ಬಿಟ್ಟು ಒಂದು ಮೆಟಲ್, ಅದು ಎಲೆಕ್ಟ್ರಾನ್ಸ್ ಅನ್ನ ಕೊಡುತ್ತೆ. ಸೊ ಇಲ್ಲಿ ಏನಕ್ಕೆ ಆಗ್ತಾ ಇದೆ ರಿಯಾಕ್ಷನ್ ಅಂತಂದ್ರೆ, ಇದು ಬಂದ್ಬಿಟ್ಟು ಎಲೆಕ್ಟ್ರೋಲಿಸಿಸ್ ಪ್ರೊಸೆಸ್, ಅದೇ ಬೇರೆ ಇದೇ ಬೇರೆ. ಸೊ ಇಲ್ಲಿ ಏನಪ್ಪಾ ಇದೆ, ಇದು ಆನೋಡ್, ಇದು ಸೊ ಇದು ಕ್ಯಾಥೋಡ್, ಮತ್ತೆ ಇದು ನಮ್ಮ ಆನೋಡ್. ಇವಾಗ ಏನಾಗ್ತದೆ ಅಂದ್ರೆ, ಸೊ ಕ್ಯಾಥೋಡ್ ನಮಗೆ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಎಲೆಕ್ಟ್ರಾನ್ಸ್ ಇದ್ದಾಗ ಏನಾಗುತ್ತೆ, Na+ ಇರೋದು ಎಲೆಕ್ಟ್ರಾನ್ಸ್ ಅನ್ನು ತಗೊಂಡು ನಮಗೆ ಸೋಡಿಯಂ ಮೆಟಲ್ ಫಾರ್ಮ್ ಆಗ್ತಾ ಇರುತ್ತೆ. ಕ್ಲೋರಿನ್ ಏನಿದೆ, ಆ ಕ್ಲೋರಿನ್ ಬಂದ್ಬಿಟ್ಟು ಇಲ್ಲಿ ಆನೋಡ್ ಹತ್ರ ಬಂದ್ಬಿಟ್ಟು ಎರಡು ಎಲೆಕ್ಟ್ರಾನ್ಸ್ ಅನ್ನ ಆನೋಡ್ ಕೊಡುತ್ತೆ. ಕೊಟ್ಬಿಟ್ಟು ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಅನ್ನ ಅದು Cl2 ಗ್ಯಾಸ್ ಆಗ್ಬಿಟ್ಟು ಅದು ಎವಾಪರೇಟ್ ಆಗ್ಬಿಡುತ್ತೆ. ಸೊ ಜನರಲ್ ಆಗಿ ಏನಾಗುತ್ತೆ ಅಂದ್ರೆ, ಸೊ ನೀವು ಫಸ್ಟ್ ಏನ್ ಮಾಡಿ, ಒಂದು ಕಂಟೈನರ್ ತಗೊಂಡು NaCl ಸಾಲ್ಟ್ ಅನ್ನು ಹಾಕಿ, ಅದಕ್ಕೆ ನೀರು ಹಾಕಿ, Na+Cl- ಡಿವೈಡ್ ಆಗ್ತಿರುತ್ತೆ. ಎರಡು ಎಲೆಕ್ಟ್ರಾನ್ ಅನ್ನ ಇಡಿ, ಪ್ಲಾಟಿನಂ ಎಲೆಕ್ಟ್ರೋಡ್, ಅದಾದ್ಮೇಲೆ ಇದನ್ನ ಸರ್ಕ್ಯೂಟ್ ಕನೆಕ್ಟ್ ಮಾಡಿ. ಸೊ ಫಸ್ಟ್ ಏನಾಗುತ್ತೆ ಅಂದ್ರೆ, Cl- ಇರೋದು ಬಂದ್ಬಿಟ್ಟು ಇಲ್ಲಿ ಆನೋಡ್ ಹತ್ರ ಬರುತ್ತೆ, ಆನೋಡ್ಗೆ ಎಲೆಕ್ಟ್ರಾನ್ ಅನ್ನ ಕೊಟ್ಬಿಡುತ್ತೆ. ಸೊ ಎಲೆಕ್ಟ್ರಾನ್ ಕೊಟ್ಬಿಟ್ಟು ಏನಾಗುತ್ತೆ, ಇಲ್ಲಿ ಎಲೆಕ್ಟ್ರಾನ್ ಕೊಡುತ್ತೆ. ಸೊ ಇದು Cl2 ಆಗಿ ಎವಾಪರೇಟ್ ಆಗ್ಬಿಡುತ್ತೆ. ಸೊ ಈ ಎಲೆಕ್ಟ್ರಾನ್ಸ್ ಏನಿದೆ ಇದು ಇಲ್ಲಿಂದ ಟ್ರಾವೆಲ್ ಆಗುತ್ತೆ, ಪಾಸಿಟಿವ್ ಇಂದ ನೆಗೆಟಿವ್ ಟ್ರಾವೆಲ್ ಆಗ್ಬಿಟ್ಟು, ಸೊ ಇಲ್ಲಿ ಕ್ಯಾಥೋಡ್ ಬರುತ್ತೆ ಎಲೆಕ್ಟ್ರಾನ್ಸ್. ಸೊ ಇಲ್ಲಿ ಎಲೆಕ್ಟ್ರಾನ್ಸ್ ಬರ್ತಾ ಇದೆ. ಸೊ ಈ ಎಲೆಕ್ಟ್ರಾನ್ಸ್ ಅನ್ನ ಈ Na+ ಅಯಾನ್ಸ್ ಒಂದು ತಗೊಳುತ್ತೆ, ತಗೊಂಡ್ಬಿಟ್ಟು Na ಆಗಿ ಫಾರ್ಮ್ ಆಗ್ತಾ ಇರುತ್ತೆ. ಸೊ ನಂಗೆ ಲಾಸ್ಟ್ ಅಲ್ಲಿ ಏನ್ ಬೇಕಾಗಿರುತ್ತೆ, ಒಂದು ಮೆಟಲ್ ಬೇಕಾಗಿರುತ್ತೆ, ಅದ್ರಲ್ಲಿ ಫಾರ್ಮ್ ಆಗ್ತಾ ಇದೆ. ಸೊ ಇದಿಷ್ಟು ನಾವು ಮೆಟಲ್ಸ್ ಅನ್ನ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂತ ನೋಡಿದ್ವಿ. ಸೊ ನಮಗೆ ಓವರ್ ಎಲ್ಲಿಂದ ಸಿಗುತ್ತೆ ಮಿನರಲ್ಸ್, ಸೊ ಮಿನರಲ್ಸ್ ಅಂದ್ರೆ ಏನು, ಮೆಟಲ್ಸ್ ಹೆಂಗ್ ಸಿಗ್ತಾ ಇರುತ್ತೆ, ಯಾವ ಫಾರ್ಮ್ ಅಲ್ಲಿ ಸಿಗ್ತಾ ಇರುತ್ತೆ ಅದನ್ನ ನೋಡಿದ್ವಿ. ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ ನೋಡಿದ್ವಿ. ಸೊ ನಾವೇನೇ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ, ಬಟ್ ಇದನ್ನ ನಾವು ಕ್ಲೀನ್ ಮಾಡಬೇಕು, ಅಂದ್ರೆ ರಿಫೈನ್ ಮಾಡಬೇಕು. ನಾವೇನ್ ತಗೊಂಡಿರ್ತೀವಿ Na ಮೆಟಲ್, ಅಥವಾ ನಾವೇನ್ ತಗೊಂಡಿರ್ತೀವಿ ಜಿಂಕ್ ಮೆಟಲ್ ಏನ್ ಸಿಗ್ತಾ ಇದೆ, ಇದು ಗ್ಯಾಂಗ್ ಇಂದ ಇಂಪ್ಯೂರಿಟಿ ಆಗಿರುತ್ತೆ. ಸೊ ಗ್ಯಾಂಗ್ ಅಂದ್ರೆ ಇಂಪ್ಯೂರಿಟೀಸ್. ಫಾರ್ ಎಕ್ಸಾಂಪಲ್ ಒಂದು ಮೆಟಲ್ ತಗೊಂಡಿದ್ರೆ ಅದು ಸ್ಯಾಂಡ್ ಇಂದ ಕವರ್ ಆಗಿರ್ಬೋದು, ಅಥವಾ ನಮ್ಗೆ ಏನು ಕಲ್ಲಿಂದ ಏನೋ ಒಂದು ಇಂಪ್ಯೂರಿಟೀಸ್ ಇರುತ್ತೆ, ಅದನ್ನ ನಾವು ರಿಫೈನ್ ಮಾಡಬೇಕು. ಸೊ ರಿಫೈನ್ ಹೆಂಗ್ ಮಾಡೋದು ಅಂತ ನೋಡ್ತಾರೋಣ. ಅದಾದ್ಮೇಲೆ ಲಾಸ್ಟ್ ಟಾಪಿಕ್ ಇದೆ ಕರೋಷನ್, ಅದನ್ನ ಮಾಡೋಣ. ಅದ್ ಮಾಡಿದ್ರೆ ಈ ಚಾಪ್ಟರ್ ಕಂಪ್ಲೀಟ್ ಆಗ್ತಾ ಇರುತ್ತೆ. ಇವಾಗ ರಿಫೈನಿಂಗ್ ಆಫ್ ದ ಮೆಟಲ್ಸ್ ಮತ್ತೆ ನಮ್ಮ ಕರೋಷನ್ ಎರಡು ಟಾಪಿಕ್ ಇದೆ, ಅದನ್ನ ನಾವು ನೆಕ್ಸ್ಟ್ ವಿಡಿಯೋ ಡಿಸ್ಕಸ್ ಮಾಡ್ತಾರೋಣ. ಬಿಕಾಸ್ ಆಗಲೇ ವಿಡಿಯೋ 30 ನಿಮಿಷ ಆಗಿದೆ. ಸೊ ಇನ್ನ ಲಾಂಗ್ ಆದ್ರೆ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಬಿಕಾಸ್ ವಿಡಿಯೋ ತುಂಬಾ ಜಾಸ್ತಿ ಇರುತ್ತೆ, ನಿಮ್ಗೂ ಬೇರೆ ಓದ್ಕೊಳ್ಳೋದಿರುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ನಾವು ರಿಫೈನಿಂಗ್ ಆಫ್ ಮೆಟಲ್ಸ್ ನೋಡ್ತಿರ್ತೀವಿ, ಕರೋಷನ್ ನೋಡ್ತಿರ್ತೀವಿ, ಪ್ರಿವೆನ್ಷನ್ ಆಫ್ ಕರೋಷನ್ ನೋಡ್ತಿರ್ತೀವಿ. ಆ ಟಾಪಿಕ್ ಡಿಸ್ಕಸ್ ಮಾಡಿದ್ರೆ ಲೆಸನ್ ಕಂಪ್ಲೀಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ಮತ್ತೆ ನಾನು 5 ಗಂಟೆಗೆ ಇನ್ನೊಂದು ವಿಡಿಯೋ ತೆಗೆಬಿಡ್ತೀನಿ. ಸೊ ಅಲ್ಲಿ ತನಕ ಓಕೆ, ಬಾಯ್.